ವೆಲ್ಕಮ್ ಬ್ಯಾಕ್ ಟು ಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತಿಂಡಿ ಎಲ್ಲ ರೆಡಿ ಮಾಡಿದ್ದಾಯಿತು, ನಾವಿನ್ನು ತಿನ್ನಬೇಕು. ಇನ್ನು ಮಧ್ಯಾಹ್ನ ಅಡುಗೆನೂ ಕೂಡ ಸ್ವಲ್ಪ ಬೆಳಗ್ಗೆನೇ ರೆಡಿ ಮಾಡಿಬಿಟ್ಟೆ ಇವತ್ತು. ಯಾಕಂದರೆ ಇವತ್ತು ಜಾಣದ 3rd ಮಂತ್ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಸಲ ಸ್ವಲ್ಪ ಲೇಟ್ ಆಗಿಬಿಡ್ತು, ಟೈಮೇ ಸಿಗಲಿಲ್ಲ. ಏನಾಗಲ್ಲ, ಆವತ್ತಿನ ದಿನನೇ ಮಾಡಬೇಕು ಅಂತ ಏನಿಲ್ಲ ಅಂತ ನಾವೇ ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಹಾಕೊಂಡ್ಬಿಟ್ಟಿರೋದು. ಇನ್ನು ಮುಂದಕ್ಕೆ ಹೋಗ್ತಿದ್ರೆ 4 ಮಂತ್ಸ್ ಬಂದುಬಿಡುತ್ತೆ, ಆಗ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮಾಡೋಣ ಅಂದ್ಕೊಂಡಿದ್ದೀವಿ. ಹಾಗಾಗಿ ಬೆಳಗ್ಗೆನೇ ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟೆ. ನೀವರು ಕೂಡ ಹೊರಟ್ಬಿಡ್ತಾರೆ ತಿಂಡಿ ಮುಗಿಸ್ಕೊಂಡು. ಅದಾದಮೇಲೆ ನಾನು ಅಡುಗೆ ಮಾಡಿಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಎಲ್ಲ ಒಟ್ಟಿಗೆ ಮಾಡಿಬಿಟ್ಟಿದ್ದೀನಿ. ಮಧ್ಯಾಹ್ನ ಅಡುಗೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಕುಕ್ಕರಲ್ಲೇ ರೈಸ್ ಮಾಡಿದೆ, ಯಾಕಂದರೆ ರೆಡ್ ರೈಸ್ ಮಾಡ್ತಾಯಿದ್ನ. ಇದು ಬೇಯಲಿಕ್ಕೆ ಸ್ವಲ್ಪ ಸಮಯ ಜಾಸ್ತಿ ತೊಗೊಳುತ್ತೆ. ಮಾಮೂಲಿ ತಪ್ಪಲಿಗೆ ಹಾಕ್ಬಿಟ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಕುಕ್ಕರಲ್ಲೇ ಮಾಡ್ಕೊಂಡಿದ್ದು. ಇದ್ರ ಜೊತೆಗೆ ಮಧ್ಯಾಹ್ನಕ್ಕೆ ಮಜ್ಜಿಗೆ ರೆಡಿ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಕೋಸಂಬರಿ ಥರ ಮಾಡ್ಕೊಂಡಿದ್ದೀನಿ, ಅಂದರೆ ಸೌತೆಕಾಯಿ, ಕ್ಯಾರೆಟು, ಹೆಸರುಗಳೆಲ್ಲ ಹಾಕ್ಬಿಟ್ಟು ಒಂಥರ ಸಲಾಡ್ ಥರನೂ ಕೋಸಂಬರಿ ಥರನೂ. ಇದ್ರ ಜೊತೆಗೆ ಮೂಲಂಗಿ ಸಾಂಬಾರು ಮಾಡಿದ್ದೀನಿ ಮಧ್ಯಾಹ್ನಕ್ಕೆ. ಇವಾಗ ಸಪ್ರೇಟಾಗಿ ಪಲ್ಯ ಎಲ್ಲನೂ ಮಾಡಲಿಕ್ಕೆ ಸಮಯ ಆಗಲ್ಲ ಅಲ್ಲ, ಹಾಗಾಗಿ ಸ್ವಲ್ಪ ಕೋಸಂಬರಿ ಥರ ಮಾಡ್ಕೊಂಡ್ಬಿಟ್ಟೆ. ವೆಜಿಟೇಬಲ್ ಎಲ್ಲ ಒಟ್ಟಿಗೆ ತಿನ್ನಂಗೆ ಆಗುತ್ತೆ ಅಂತ. ಇನ್ನು ಅಡುಗೆ ಕೆಲಸ ಮುಗೀತು. ಇನ್ನು ಸ್ವಲ್ಪ ಹೊರಗಡೆ ಗಿಡಗಳನ್ನೆಲ್ಲ ಒಂಚೂರು ನೋಡಬೇಕು, ನೀರು ಹಾಕ್ಬೇಕು. ಇವಾಗ ಆ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ಅಪ್ಪು ತಿಂಡಿ ತಿನ್ಕೊಂಡ್ಬಿಡ್ತಾರೆ. ಇನ್ನು ಅವ್ರು ತಿಂಡಿ ತಿಂತಾಯಿದ್ರು, ನಾನು ಈ ಕಡೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಏನು ಗೊತ್ತಾ, ಇವಾಗ ಸ್ವಲ್ಪ ಬಿಸಿಲು ಚೆನ್ನಾಗಿ ಬರುತ್ತೆ ಅಂತೇಳಿ ಸಣ್ಣ ಪುಟ್ಟ ಬಟ್ಟೆಗಳನ್ನೆಲ್ಲ ಬಾಗಿಲು ಮುಂದೆನೇ ಹಾಕ್ಬಿಡ್ತೀವ. ಅದು ಗಾಳಿಗೆ ಹಾರ್ಕೊಂಡು ಗಿಡದ ಮೇಲೆ ಬೀಳುತ್ತಲ್ವ, ಆವಾಗ ಚಿಗುರಿರೋದೆಲ್ಲ ಮುರ್ಕೊಂಡ್ಬಿಟ್ಟಿರುತ್ತೆ. ನಾನು ಅದನ್ನು ಅಬ್ಸರ್ವೇ ಮಾಡಿರಲಿಲ್ಲ. ಮೊನ್ನೆ ಹಿಂಗೆ ಅಮ್ಮ ನೋಡಿಬಿಟ್ಟು ಹೇಳಿದ್ರು, ಏನಿದು ಗಿಡದೆಲ್ಲ ತುದಿ ಮುರಿದೋಗ್ಬಿಟ್ಟಿದೆಯಲ್ಲ, ಯಾರಾದರೂ ಮುರಿದಾಕಿದಾರ ಅಂತ. ಆವಾಗ ನಮಗೆ ಗೊತ್ತಾಯಿತು, ಈ ಬಟ್ಟೆ ಗಾಳಿಯಿಂದ ಹಾರಿಬಿದ್ದು ಮುರಿದೋಗಿದೆ ಅಂತ. ಹಾಗಾಗಿದ್ಮೇಲೆ ಸಣ್ಣ ಪುಟ್ಟ ಬಟ್ಟೆಗಳನ್ನೂ ಕೂಡ ಟೆರೆಸ್ ಮೇಲೆ ಹಾಕೋಣ ಅಂದ್ಕೊಂಡಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ. ಇನ್ನು ಈ ಕಡೆ ಅಪ್ಪು ಜಾಣಗೆ ಅಂತ ಹೇಳಿ ಒಂದು ಟಬ್ ತೊಗೊಂಡಿದ್ರು, ಅದನ್ನು ರೆಡಿ ಮಾಡ್ತಿದ್ದಾರೆ. ತುಂಬ ದಿನದಿಂದ ಆಸೆ ಅವ್ರಿಗೆ ಈ ಥರ ಟಬ್ಬಲ್ಲಿ ಜಾಣಗೆ ಸ್ನಾನ ಮಾಡಿಸ್ಬೇಕು ಅಂತ. ಇದನ್ನು ತೊಗೊಂಡು ಹತ್ತತ್ರ ಒಂದು 2 ತಿಂಗಳೇ ಆಗೋಯ್ತು. ನಾವೇ ಬೇಡ ಅಂತಿದ್ದು, ಇನ್ನು ಜಾಣ ಪುಟ್ಟೋರಲ್ವ, ನೀರೇನಾದರೂ ಕುಡಿದು ಬಿಟ್ರೆ ಕಷ್ಟ, ಬೇಡ ಅಂತೇಳಿ. ಇನ್ನು ಇವಾಗ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ತೆಕೊಂಡು ರೆಡಿ ಮಾಡ್ತಾಯಿದ್ರು. ನನ್ನ ಕೆಲಸ ಕೂಡ ನಾನೆಲ್ಲ ಮುಗಿಸ್ಕೊಂಡೆ. ಇನ್ನೆಲ್ಲ ಕೆಲಸನೂ ಕೂಡ ಮುಗೀತಲ್ವ, ಹಾಗಾಗಿ ನಾನು ಕೂಡ ಹೋಗಿ ಫ್ರೆಶ್ನಪ್ ಆಗಿ ಬಂದುಬಿಟ್ರೆ ಅದಾದಮೇಲೆ ಜಾಣಕ್ಕೆ ಸ್ನಾನ ಮಾಡಿಸ್ಲಿಕ್ಕೆ ಸರಿ ಹೋಗುತ್ತೆ ಅಂತೇಳಿ ನಾನು ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಹೇರ್ನ ಸನ್ಲೈಟಲ್ಲಿ ಡ್ರೈ ಮಾಡ್ಕೊತಿದ್ದೀನಿ. ಆದಷ್ಟು ನಾನು ಸನ್ಲೈಟಲ್ಲೇ ಡ್ರೈ ಮಾಡ್ತೀನಿ, ಅದೇ ಒಳ್ಳೇದು ಕೂಡ. ಇನ್ನು ಸುಮಾರು ಜನ ನೀವು ಕೂಡ ಕೇಳ್ತಾ ಇರ್ತೀರಾ, ತಲೆ ಸ್ನಾನ ಆದಮೇಲೆ ನೀವು ಹೇರ್ಗೆ ಏನು ಅಪ್ಲೈ ಮಾಡ್ತೀರಾ ಅಂತ. ನಾನು ರೋಸ್ಮೇರಿ ವಾಟರ್ ಸ್ಪ್ರೇನ ಯೂಸ್ ಮಾಡ್ತೀನಿ. ಸುಮಾರು ಜನ ಗೊತ್ತಿರ್ಬೋದು ರೋಸ್ಮೇರಿಯಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತೇಳಿ. ಆದರೆ ಕೆಲವೊಬ್ಬರಿಗೆ ಮನೇಲೇ ರೆಡಿ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ, ಅವರು ಆರಾಮಾಗಿ ಆಲ್ಪ್ಸ್ ಗುಡ್ನೆಸ್ ಅವರ ರೋಸ್ಮೇರಿ ವಾಟರ್ ಸ್ಪ್ರೇನ ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ತರ ಕೆಮಿಕಲ್ಸ್ ಇರಲ್ಲ, ಆಯ್ತಾ. ನಾನು ಕೂಡ ಸುಮಾರು ದಿನದಿಂದ ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಕೂಮ್ ಮಾಡಿದಾಗ ಎಷ್ಟು ಏರ್ ಫಾಲ್ ಆಗುತ್ತೆ ಅಲ್ವಾ, ಆದ್ರೆ ನೀವು ಇಲ್ಲಿ ನೋಡಿ, ನನ್ನ ಕೂದಲನ್ನ ಕೂಮ್ ಮಾಡಿದಾಗ 1-2 ಅಷ್ಟೇ ಉದುರುತ್ತಾ ಇರೋದು. ಅಂದ್ರೆ ಅಷ್ಟು ಒಂದು ಒಳ್ಳೆ ರಿಸಲ್ಟ್ ನನಗೆ ಕೊಟ್ಟಿದೆ ಇದು ಅಂತಾನೆ ಹೇಳ್ಬೋದು. ಹೇಗೆ ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅಂದ್ರೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ನ ಬೂಸ್ಟ್ ಮಾಡಿ ನಮ್ಮ ಹೇರ್ ಗ್ರೋತ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಏರ್ ಫಾಲ್ ಕೂಡ ಕಂಟ್ರೋಲ್ ಮಾಡುತ್ತೆ, ಆಯ್ತಾ. ಇನ್ನು ಇದನ್ನ ನಾವು ಯೂಸ್ ಮಾಡೋದು ಕೂಡ ತುಂಬಾನೇ ಸುಲಭ. ಮಾಮೂಲಿಯಾಗಿ ಏರ್ಗೆ ಹಾಗೆ ಸ್ಕಾಲ್ಫ್ಗೆ ನೀಟಾಗಿ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಕೈಯಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ರೆ ಆಯ್ತು. ಬೇರೆಯವ್ರ ಹೆಲ್ಪ್ ಕೂಡ ಬೇಡ, ನಾವೇ ಆರಾಮಾಗಿ ಮಸಾಜ್ ಮಾಡ್ಕೊಂಡು ಬಿಡ್ಬೋದು. ಜೊತೆಗೆ ಇದು ತುಂಬಾ ಲೈಟ್ ವೇಟ್ ಇದೆ, ಆಯ್ತಾ. ಹಾಗಾಗಿ ಹೇರ್ಗೆ ಬೇಗನೆ ಅಬ್ಸರ್ವ್ ಕೂಡ ಆಗೋಗ್ಬಿಡುತ್ತೆ. ಹಾಗೆ ನಾವು ಇದನ್ನ ಬಿಡದೆ 12 ವೀಕ್ಸ್ ಯೂಸ್ ಮಾಡಬೇಕು. 12 ವೀಕ್ಸ್ ಯೂಸ್ ಮಾಡಿದ್ರೆ 3 ಪಟ್ಟು ಏರ್ ಫಾಲ್ ಕಡಿಮೆ ಆಗುತ್ತೆ ಅಂತೇಳಿ ಕ್ಲಿನಿಕಲ್ಲಿ ಪ್ರೂವ್ ಕೂಡ ಆಗಿದೆ. ಇನ್ನು ನೀವು ನನ್ನ ಹೇರ್ನ ನೋಡ್ಬೋದು ಎಷ್ಟು ತಿಕ್ಕಾಗಿದೆ ಅಂತೇಳಿ. ಮೊದಲು ನನಗೂ ತುಂಬ ಹೇರ್ ಫಾಲ್ ಆಗ್ತಾ ಇತ್ತು. ಇದನ್ನು ಯೂಸ್ ಮಾಡ್ತಾ ಬಂದಮೇಲೆ ಬೇಬಿ ಹೇರ್ಸ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗಿದೆ. ನೀವು ಕೂಡ ನೋಡ್ತಾ ಇರ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನನ್ನ ಪೋಸ್ಟ್ ಪಾರ್ಟಮ್ ರಿಕವರಿಗಂತೂ ಇದು ತುಂಬಾ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ತೀನಿ. ಇನ್ನು ಪ್ರಾಡಕ್ಟ್ ಇಷ್ಟ ಆಗಿದ್ದು ನೀವೇನಾದರೂ ಬೈ ಮಾಡಬೇಕು ಅನ್ನೋಂಗಿದ್ರೆ ಟ್ಯಾಗ್ ಮಾಡಿರ್ತೀನಿ. ಜೊತೆಗೆ purple.com ಅಲ್ಲಿ ಕೂಡ ಅವೈಲೇಬಲ್ ಇದೆ, ಚೆಕ್ ಮಾಡಿ ನೋಡಿ, ಆಯಿತಾ. ಇನ್ನು ಜಾಣಗೆ ಇವತ್ತು ಟಬ್ಬಲ್ಲೇ ಸ್ನಾನ ಮಾಡಿಸ್ಬೇಕು ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ರಲ್ಲ ಅಪ್ಪು. ಹಾಗಾಗಿ ಮಾಮೂಲಿಯಾಗಿ ಒಂದು ಸ್ವಲ್ಪ ಬಿಸಿನೀರನ್ನ ಹಾಕ್ಬಿಟ್ಟು ಹಂಗೆ ಸ್ನಾನ ಮಾಡ್ಸೋಣ ಬಿಡಪ್ಪು ಅಂತ ಹೇಳೋದನ್ನ. ಆದರೆ ಅವ್ರು ಬೇಡ ಅದಕ್ಕೆ ಸ್ವಲ್ಪ ರೋಸ್ ಪೆಟಲ್ಸ್ ಎಲ್ಲ ಹಾಕೋಣ ಚೆನ್ನಾಗಿರುತ್ತೆ ಅಂತೇಳಿ ಹೋಗಿ ತೊಗೊಂಡು ಬಂದರು. ಒಂದು 5 ನಿಮಿಷಕ್ಕೆ ಹೋಗಿ ತಂದುಬಿಟ್ರು. ಅದು ಎಲ್ಲಿ ತಂದ್ರೋ ಗೊತ್ತಿಲ್ಲ. ನಾನು ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೆ. ಕೆಲವೊಮ್ಮೆ ಹುಳ ಎಲ್ಲ ಇರುತ್ತೆ ಆ ಹೂವದಲ್ಲಿ, ಅದನ್ನೆಲ್ಲ ತೆಗಿಬೇಕು. ಈ ಥರ ಏನಾದರೂ ನಾವು ಮಾಡ್ತಿದ್ದೀವಿ ಅಂದಾಗ. ಹಂಗಾಗಿ ಚೆನ್ನಾಗಿರೋ ಹೂವು ಎಲ್ಲನೂ ನೀಟಾಗಿ ತೆಗೆದುಬಿಟ್ಟು ಕೊಟ್ಟನ. ಅವ್ರು ನೋಡಿ ಇವಾಗ
ಬೆಲ್ಲ ಟಬ್ಗೆ ಹಾಕ್ತಾ ಇದ್ದಾರೆ. ಕೆಲವೊಬ್ಬರು ಇದಕ್ಕೆ ಸ್ವಲ್ಪ ಹಾಲೆಲ್ಲನೂ ಮಿಕ್ಸ್ ಮಾಡಿ ಕೂಡ ಮಾಡ್ತಾರೆ. ಒಂಥರ ಚೆನ್ನಾಗಿರುತ್ತೆ, ಮೆಮೊರಬಲ್ ಆಗಿರುತ್ತೆ. ಫೋಟೋಶೂಟ್ ಮಾಡ್ತೀವಲ್ವ ಆ ಟೈಮಲ್ಲೆಲ್ಲ ಮಾಡೋವಂಥದ್ದು. ಇವತ್ತು ಆ ಥರ ಎಲ್ಲ ಏನೂ ಮಾಡಿಲ್ಲ. ಸಿಂಪಲ್ಲಾಗಿ ಬಿಸಿ ನೀರಿಗೆ ಸ್ವಲ್ಪ ಪೆಟಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ ನೋಡಿ. ಓನಮ್ಮ ಓನ್ ಮಾಡಿದ್ದಾರೆ ಡಾಡು, ನಿಮಗೆ ಓನ್ ಮಾಡಿದ್ದಾರೆ. ಖುಷಿ ಆಗುತ್ತೆ ಈಗ ನಿಮಗೆ, ತುಂಬ ಖುಷಿ ಆಗುತ್ತೆ ನೋಡ್ತಾ ಇರೋದು. ನೋಡಪ್ಪ ಏನಿದು ಅನ್ನೋ ಥರ ಸ್ವಿಮ್ಮಿಂಗ್ ಪೂಲ್ ಮಗ್ನೆ ಸ್ವಿಮ್ಮಿಂಗ್ ಪೂಲು ನೀರು ಕರೆಕ್ಟಾಗಿದೆ ಅಲ್ಲ. ಜಾಣು ಆನವ ಅದು ಆನು ಬಗ್ಗಡಿ. ಅಯ್ಯೋ ಸ್ಮೈಲಿ ಕಳ್ಳು ಆನ್ ಮಾಡ್ಕೊತಿದ್ದೀರಿ ನೀವು, ಚಾನು ಮಾಡ್ತಿದ್ದೀರಿ. ಆರ್ ಮಾಡಿಸ್ತವ್ರೆ. ಡಾಡು ಡಾಡು ಗೊತ್ತೆ ಕೊಡೋಣ ಕೊಡೋಣ. ಚೆನ್ನಾಗೈತಾ? ಹೌದು, ಎಷ್ಟು ಖುಷಿ ಆಗ್ತೈತೆ ನೋಡಪ್ಪ. ಅದು ಈಗ ಕಾಲು ತೇರ್ತಾ ಅದಲ್ಲ, ಖುಷಿ. ಹಂಗ ಹಂಗ ಏನು ಗೊತ್ತಾ, ನಾನು ಅಂದ್ಕೊಂಡಿದ್ದೆ ಅಂದರೆ ಟಬ್ಬಲ್ಲಿ ಸ್ನಾನ ಮಾಡಿಸೋ ಜಾಣಕ್ಕೆ ಭಯ ಆಗ್ಬೋದು, ಗಾಬರಿಲಿ ನೀರಿಗೆಲ್ಲ ಇಳಿಯಲ್ಲ ಹಳ್ಳಿಗೆ ಶುರು ಮಾಡ್ಕೊಂಡು ಬಿಡ್ತಾರಂತ ನಾನು ಅಂದ್ಕೊಂಡ. ಆದರೆ ಇಲ್ಲಿ ನೋಡಿ ಎಷ್ಟು ಖುಷಿಯಿಂದ ಸ್ನಾನ ಮಾಡಿಸ್ಕೊಂಡಿದ್ದಾರೆ ಅಂತ. ಇನ್ನು ಸುಮಾರು ಹೊತ್ತು ಇದರಲ್ಲೇ ಬಿಟ್ಟಿದ್ರು ಕೂಡ ಖುಷಿ ಆಗ್ತಿತ್ತೋ ಏನೋ ಅವ್ರಿಗೆ, ಅಷ್ಟು ಖುಷಿಲಿ ಸ್ನಾನ ಮಾಡಿಸ್ಕೊಂಡಿದ್ದು. ನನ್ನ ಅಪ್ಪುಗೆ ಇದೇ ಕಾರಣಕ್ಕೆ ಬೇಡ ಬೇಡ ಅಂತಿದ್ದೆ, ಗಾಬರಿ ಆಗಿಬಿಡ್ತಾರೆ ಮಕ್ಕಳು ಬೇಡ ಅಂತ. ಆದರೆ ಇಲ್ಲೆಲ್ಲ ಉಲ್ಟಾ ಆಗಿಬಿಡ್ತು. ಇನ್ನು ಜಾಣಕ್ಕೆ ನಾವು ಮಾಮೂಲಿಯಾಗಿ ಸ್ನಾನ ಮಾಡಿಸ್ಬೇಕಾದ್ರೂ ಅಷ್ಟೇ, ತಲೆಗೆ ಮಾತ್ರ ಸ್ನಾನ ಮಾಡಿಸ್ಬಾರ್ದು. ನೀವು ಮೈ ಸ್ನಾನ ಎಷ್ಟಾದರೂ ಮಾಡಿಸಿ ಒಂಚೂರು ಅಳಲ್ಲ, ತಲೆಗೆ ನೀರು ಬಿದ್ದರೆ ಮಾತ್ರ ಅಳೋ ಅಂಥದ್ದು. ಇನ್ನು ಇದರಲ್ಲಿ ಬಿಸಿನೀರೆಲ್ಲ ಎಷ್ಟು ಸುಡ್ತಿದೆ ಹೆಂಗಿದೆ ಅಂತ ಚೆಕ್ ಮಾಡಲಿಕ್ಕೆ ಅಂತೇಳಿ ಟೆಂಪ್ರೇಚರ್ಸ್ ಚೆಕ್ ಮಾಡೋದು ಕೂಡ ಕೊಟ್ಟಿರ್ತಾರೆ. ಅದ್ರಲ್ಲಿ ನೋಡಿಕೊಂಡು ನಾವು ಬಿಸಿನೀರನ್ನ ಹಾಕ್ಕೊಳ್ಬೋದು, ಅದ್ರದ್ದೇನು ಟೆನ್ಷನ್ ಇಲ್ಲ. ತೀರಾ ಸುಡೋ ನೀರಲ್ಲೆಲ್ಲ ಇದು ಮಾಡಿಬಿಡ್ತೀವಿ ಅನ್ನೋ ಥರ. ಇನ್ನು ಸ್ನಾನ ಎಲ್ಲ ಮುಗಿಸಿದ್ದಾದಮೇಲೆ ಜಾಣನು ಮಲಗಿಸಿದ್ದಾಯಿತು. ಒಂಚೂರು ಕೂಡ ಶಬ್ದ ಮಾಡಬಾರ್ದು ಬೆಳಗ್ಗೆ ಟೈಮ್ ನಾವು ಮಲಗಿಸ್ಬೇಕು ಅಂದರೆ. ಹಂಗಾಗಿ ಒಂಚೂರು ನಿಧಾನಕ್ಕೆ ಮಲಗಿಸ್ಬಿಟ್ಟು ಈಚೆ ಬಂದೆ. ಇನ್ನು ಅಪ್ಪನೂ ಕೂಡ ಹೊರಟ್ರು. ಸುಮಾರು ಇವತ್ತೊಂದು 10 ಗಂಟೆ ಆಗಿತ್ತು ಅವ್ರು ಹೊರಡೋ ಅಷ್ಟರಲ್ಲಿ. ಇಷ್ಟೆಲ್ಲನೂ ಮಾಡಿ ಇನ್ನು ನಾನು ಈ ಕಡೆ ಬೆಳಗ್ಗೆನೇ ಅಡುಗೆನೆಲ್ಲ ರೆಡಿ ಮಾಡಿಬಿಟ್ನಲ್ಲ. ಇವಾಗ ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು 3 ಮಂತ್ ಫೋಟೋಶೂಟ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ನಲ್ವ. ಅದಕ್ಕೆ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ. ಕೇಕ್ ಬೇಡ, ಲಾಸ್ಟ್ ಮಂತ್ ಮಾಡಿದ್ವಲ್ಲ, ಅದಕ್ಕೆ ಈ ಮಂತು ಸ್ವೀಟ್ ಇರಲಿ ಅಂತ ಹೇಳ್ಬಿಟ್ಟು ಸ್ವೀಟ್ ರೆಡಿ ಮಾಡ್ತಾಯಿದ್ದೀನಿ. ಸ್ವೀಟ್ ಅಂದರೆ ಚಾಕ್ಲೇಟ್ ಆಯಿತಾ, ತುಂಬಾ ಹೆಲ್ದಿಯಾಗಿರೋದು ಹಾಗೆ ತುಂಬಾ ಟೇಸ್ಟಿಯಾಗಿರೋ ಚಾಕ್ಲೇಟ್ ಇವತ್ತು ಮಾಡ್ತಿರೋದು. ಮೊದಲಿದ್ದಕ್ಕೆ ನಾನು 1 ಕಪ್ ಆಗೋವಷ್ಟು ಕಡಲೆ ಬೀಜನ ಹುರಿದು ತೆಗೆದಿಟ್ಕೊಂಡಿದ್ದೀನಿ ತಣ್ಣಗಾಗಲಿಕ್ಕೆ ಅಂತೇಳಿ. ಹಾಗೆ ಇದಕ್ಕೆ ಸ್ವಲ್ಪ ಡೇಟ್ಸ್ ಬೇಕಾಗುತ್ತೆ. ಅದಕ್ಕೆ ನಾನು ಒಂದು 10 ಡೇಟ್ಸ್ನ ಬಿಸಿನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಬಿಸಿನೀರಲ್ಲಿ ನೆನೆಸಿಟ್ಟಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಅದು. ಒಂದು 10 ರಿಂದ 15 ನಿಮಿಷ ನೆನೆಸಿಟ್ಕೊಳ್ಳಿ ಅಷ್ಟೇನೆ. ಇನ್ನು ಕಡಲೆಕಾಯ್ದು ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. 1 ಕಪ್ ಕಡಲೆ ಬೀಜ ತೊಗೊಂಡಿದ್ದೀನಿ. 1.5 ಕಪ್ ಆಗುವಷ್ಟು ಬಾದಾಮಿನ ತೊಗೊಂಡಿದ್ದೀನಿ. ಬಾದಾಮಿನ ಹುರಿಯೋ ಅಗತ್ಯ ಇಲ್ಲ, ಕಡಲೆ ಬೀಜ ಮಾತ್ರ ಹುರ್ಕೊಳ್ಬೇಕು. ಇನ್ನು ಇವಾಗ ಬಾದಾಮಿನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣನೂ ಬೇಡ, ತುಂಬ ದಪ್ಪನೂ ಬೇಡ, ನೋಡ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಅದೇ ಜಾರ್ಗೆ ಕಡಲೆ ಬೀಜನೂ ಹಾಕಿ ಇದನ್ನು ಕೂಡ ಒಂಚೂರು ತರಿಯಾಗಿ ಪುಡಿ ಮಾಡಿಬಿಟ್ಟು ಆವಾಗಲೇ ಬಾದಾಮಿನ ಪುಡಿ ಮಾಡ್ಕೊಂಡಿದ್ದೆ ನೋಡಿ, ಅದಕ್ಕೆ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು 2 ಸ್ಪೂನ್ ಆಗುವಷ್ಟು ಎತ್ತಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಡೇಟ್ಸ್ ಕೂಡ ಚೆನ್ನಾಗಿ ನುಣ್ಕೊಂಡಿತ್ತು. ಈ ನೀರನ್ನೆಲ್ಲ ಚೆಲ್ಬಿಟ್ಟು ಸೀಡ್ಸ್ ಇರುತ್ತಲ್ವ, ಆ ಸೀಡ್ಸ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ನಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ಅಷ್ಟು ಡೇಟ್ಸ್ನ ತೊಗೊಳ್ಬೋದು. ನಾನು ಒಂದು 10 ತೊಗೊಂಡಿದ್ದೀನಿ ಅಷ್ಟೇ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿನೇ ತೊಗೊಳ್ಳಿ. ಇನ್ನು ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಡೇಟ್ಸ್ನ ನೆನೆಸೋದ್ರಿಂದ ಈ ಥರ ಬೇಗನೆ ಅದು ನುಣ್ಣಗಾಗ್ಬಿಡುತ್ತೆ, ಜಾಸ್ತಿ ಸಮಯ ತೊಗೊಳ್ಳಲ್ಲ, ಸೌಂಡು ಅಷ್ಟೇ ಜಾಸ್ತಿ ಬರಲ್ಲ. ಇನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಈ ಡೇಟ್ಸ್ನ ಬಾದಾಮಿ ಮತ್ತು ಕಡಲೆ ಬೀಜದ ಪುಡಿ ಇತ್ತಲ್ಲ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಂಡೆ ಮಾಡೋ ಥರ ಆಗಬೇಕದು, ಹಾದ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಇನ್ನದು ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಗೋಡಂಬಿ ಕೂಡ ಬೇಕಾಗುತ್ತೆ. ಗೋಡಂಬಿ ಅಂದರೆ ಉಂಡೆ ಗೋಡಂಬಿ ಬರುತ್ತೆ ಗೊತ್ತಾ, ಅದಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಮನೇಲಿ ಸ್ವಲ್ಪ ಇತ್ತು, ನಾನೊಂದು 6ರಿಂದ 7 ತಗೊಂಡೆ ಅದನ್ನು. ಅಷ್ಟಕ್ಕೆ ಮಾತ್ರ ಚಾಕ್ಲೇಟ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೇ ಈ ಥರ ಉಂಡೆ ಥರ ಮಾಡ್ಕೊಂಡ್ಬಿಟ್ಟು ಅದ್ರ ಮಧ್ಯೆ ಗೋಡಂಬಿನ ಇಡ್ತಾಯಿದ್ದೀನಿ. ಗೋಡಂಬಿ ಇಟ್ಬಿಟ್ಟು ನಮ್ಗೆ ಯಾವ ಶೇಪಿಗೆ ಬೇಕು ನೋಡಿ ಆ ಶೇಪ್ಗೆ ಮಾಡ್ಕೊಳ್ಬೋದು. ರೌಂಡ್ಗಾದ್ರೆ ಸರಿ, ಇಲ್ಲಾಂದರೆ ಕೋನ್ ಶೇಪಲ್ಲಿ, ಇಲ್ಲಾಂದರೆ ಸಿಲಿಂಡರ್ ಶೇಪು, ಈ ಥರ ನಾನಿವತ್ತು ಕೋನ್ ಶೇಪ್ ಮಾಡಿಕೊಂಡೆ. ಮಧ್ಯದಲ್ಲಿ ಇಟ್ಮೇಲೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು, ಏನೂ ಆಗೋದಿಲ್ಲ, ಚೆನ್ನಾಗೇ ಬರುತ್ತೆ ಶೇಪ್ ಎಲ್ಲ. ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ. ಇನ್ನು ಅದು ರೆಡಿ ಆಯಿತು, ಅದನ್ನು ಸೈಡಲ್ಲಿ ಇಟ್ಕೊಂಡು ಬಿಟ್ಟಿದ್ದೀನಿ. ಇವಾಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ಪು ಗೋಡಂಬಿ, ಒಂದು ಅರ್ಧ ಕಪ್ಪು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕೊಕೊನಟ್ ಆಯಿಲ್ನ ಹಾಕ್ಕೊಳ್ಳಿ. ಹಾಗೆ 2 ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ ಬೇಕಾಗುತ್ತೆ. ಜೊತೆಗೆ 1 ಸ್ಪೂನ್ ವೆನಿಲಾ ಎಸೆನ್ಸು, ಇದು ಫ್ಲೇವರ್ಗೋಸ್ಕರ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಕಲ್ ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ. ಕಲ್ ಸಕ್ಕರೆ ಬದಲು ನಾವು ಇಲ್ಲೂ ಕೂಡ ಡೇಟ್ಸ್ನ ಬಳಸ್ಕೊಳ್ಬೋದು. ಹಾಗೆ ಒಂದು ಪಿಂಚ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟು, ಹಾಗೆ ಸ್ವಲ್ಪ ನೀರು ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ. ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕು. ನಾವು ಗ್ರೈಂಡ್ ಮಾಡಬೇಕಾದ್ರೆ ಏನು ಗೊತ್ತಾ, ಉಲ್ಟಾ ಸೀದಾ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಬೇಗನೆ ನುಣ್ಣಗಾಗುತ್ತೆ. ಫಸ್ಟ್ ಒಂದ್ಸಲ ಉಲ್ಟಾ ಗ್ರೈಂಡ್ ಮಾಡಿಕೊಂಡಾಗ ಗೋಡಂಬಿ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ನುಣ್ಣಗಾಗುತ್ತೆ. ಅದಾದಮೇಲೆ ಸೀದಾ ಮಾಡ್ಕೊಳ್ಬೋದು. ಇನ್ನು ನೀರು ಬಂದು ನನಗೆ ಅದೊಂದು ಕಪ್ಪು ಪೂರ್ತಿಯಾಗಿ ನೀರು ಬೇಕಾಯಿತು. ನಾವು ಮಾಮೂಲಿಯಾಗಿ ಚಾಕ್ಲೇಟ್ನ ಮೆಲ್ಟ್ ಮಾಡಿದ್ರೆ ಯಾವ ಥರ ಬರುತ್ತೆ ನೋಡಿ, ಆ ಥರ ಆಗೋವರೆಗೂ ಕೂಡ ನಾವು ಗ್ರೈಂಡ್ ಮಾಡಬೇಕಾಗತ್ತೆ. ನೀರನ್ನು ಕೂಡ ನೋಡಿಕೊಂಡು ಹಾಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸೇಮ್ ಹೊರಗಡೆಯಿಂದ ತೊಗೊಂಡು ಬಂದು ಚಾಕ್ಲೇಟ್ನ ಬಿಸಿ ಮಾಡಿದ್ರೆ ಯಾವ ಥರ ಆಗುತ್ತೆ ಮತ್ತು ಟೇಸ್ಟ್ ಯಾವ ಥರ ಇರುತ್ತೆ ನೋಡಿ, ಅದೇ ಥರ ಇತ್ತು. ತುಂಬಾ ಚೆನ್ನಾಗಿತ್ತು. ಇನ್ನು ಈ ಚಾಕ್ಲೇಟ್ಗೆ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಡೇಟ್ಸ್ ಎಲ್ಲನೂ ಹಾಕಿ ಅದನ್ನು ಹಾಕ್ಬಿಟ್ಟು ಎಲ್ಲ ಕಡೆಯೂ ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ಪ್ರೆಡ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಬಟರ್ ಪೇಪರ್ನ ಹಾಕಿ ಅದ್ರ ಮೇಲೆ ಇದನ್ನು ಇಡ್ತಾ ಇದ್ದೀನಿ. ಇದನ್ನೇನು ಅಂತ ಅಂದರೆ ಫ್ರೀಝರಲ್ಲಿ ಇಡಬೇಕಾಗತ್ತೆ. ಇಲ್ಲ ಅಂದರೂ ಒಂದು 4ರಿಂದ 5 ಅವರ್ ಆದರೂ ಇಡಬೇಕು. ಆವಾಗಲೇ ಇದು ಸ್ವಲ್ಪ ಗಟ್ಟಿಗಾಗೋದು. ಅದಕ್ಕೆ ನಾನು ಈ ಪೇಪರ್ನ ಇಟ್ಬಿಟ್ಟು ಅದ್ರ ಮೇಲೆ ಚಾಕ್ಲೇಟ್ನ ಇಟ್ಕೊಂಡು ಫ್ರಿಜ್ಜಲ್ಲಿ ಇಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಜಾಣು ಎದ್ರು. ನೋಡಿ, ಇನ್ನು 4 ಅಷ್ಟೇ ಬಾಕಿ ಉಳಿದಿದ್ದು. ಇದನ್ನು ಡಿಪ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕಿತ್ತಷ್ಟೇ. ಅಷ್ಟರಲ್ಲಿ ಎದ್ರು ನಮ್ಮ ಸರ್ರು. ಹೋಗಿ ಡ್ರೆಸ್ ಎಲ್ಲ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀನಿ. ಇವಾಗ ಅಡುಗೆ ಮಾಡೋದು ಹೇಳ್ಕೊಡಕ್ಕೆ ಇವತ್ತು. ಕಲಿತೀರಾ ಮಗನೇ? ನೋಡ್ತಾವ್ರೆ ಏನಿದು ಕಪ್ಪು ಕಾಣಿಸ್ತಾ ಇದೆಯಲ್ಲ ಅಂತ. ಇವತ್ತವರು ಅಪ್ಪ ಸ್ನಾನ ಮಾಡಿಸಿರೋದು ಸಖತ್ ಇಷ್ಟ ಆಗ್ಬಿಟ್ಟಿದೆ. ಅಲ್ಲಿ ಹಾಯ್ ಮಾಡಿ. ಹಾಯ್. ಇವತ್ತು ನಂದು 3 months ಫೋಟೋಶೂಟ್ ಮಾಡ್ತಾರೆ ಮಮ್ಮಿ. ನೀವೆಲ್ಲ ಬನ್ನಿ ನೀವೆಲ್ಲ. ಇನ್ನ ನೀಟಾಗಿ ನಿಲ್ತಿಲ್ಲ ಆಯ್ತಾ? ಆಗಲೇ ನಿಂತ್ಕೊಳ್ಳಿಕ್ಕೆ ಟ್ರೈ ಮಾಡೋದು. ಇನ್ನೊಂದು ತಿಂಗಳು ಬೇಕನ್ಸುತ್ತೆ ನಿಲ್ಲಕ್ಕೆ. ಸಂಗೀತ ಶುರು. ಇನ್ನು ನಿದ್ದೆ ಮುಗೀತಲ್ಲ ಅದಕ್ಕೆ ಸಂಗೀತ ಶುರು. ಹಾಯ್ ಮಾಡಿಬಿಡಿ ಮಗನೆ. ನಾನು ಇವತ್ತು ಪ್ಯಾಕ್ ಆಗಿದ್ದೀನಿ ಅಂತ ಹೇಳಿ. ಬೊಟ್ಟಿಡ್ಲಿಕ್ಕೆ ಆಗಲಿಲ್ಲ, ಆಮೇಲೆ ಬೊಟ್ಟಿಡ್ಸ್ಕೊತಾರೆ ಅಲ್ಲಪ್ಪ. ಅಲ್ಲ, ಅಯ್ಯ ನಗು ಬಂದ್ಬಿಡುತ್ತೆ. ಕ್ಯಾಮ್ರಾ ನೋಡಿದ್ರೆ ನಗು ಬಂದ್ಬಿಡುತ್ತೆ. ಇನ್ನೊಂದು ಸ್ವಲ್ಪನೇ ಅಲ್ವಾ ಇದ್ದಿದ್ದು, ಹಾಗಾಗಿ ಪಟ ಅಂತ ನೀಟಾಗಿ ಅದನ್ನು ರೆಡಿ ಮಾಡಿ ಫ್ರೀಝರಲ್ಲಿ ಇಟ್ಬಿಟ್ಟೆ. ಜಾಣನ ಹಾಲಲ್ಲಿ ಮಲಗಿಸಿದ್ದೆ, ಟಾಯ್ಸ್ ಎಲ್ಲನೂ ಕೊಟ್ಟು ನೋಡ್ಕೊಂಡು ಆಡ್ತಿರ್ಲಿ ಅಂತ. ಹಂಗೆ ನೋಡ್ಕೊಂಡು ಮಾಡ್ಬೋದು, ಭಯ ಏನೂ ಇರೋಲ್ಲ. ಆದರೆ ಜಾಸ್ತಿ ಹೊತ್ತು ಅಡುಗೆ ಮನೆಯಲ್ಲೇ ನಿಲ್ಲಿಕ್ಕಾಗಲ್ಲ. ಜಾಣನ ಒಬ್ಬರನ್ನೇ ಹಿಂಗೆ ಬಿಟ್ಬಿಟ್ಟು ಅವಾಗ ಸ್ವಲ್ಪ ಭಯ ಆಗುತ್ತೆ. ಇನ್ನು ಆಯ್ತಲ್ಲ, ಇವಾಗ ಆರಾಮಾಗಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಕೂತಿದ್ನ. ಜಾಣನ ಆಡಿಸ್ಲಿಕ್ಕೆ ಅಂದರೆ ನನಗಿಷ್ಟ, ಅವ್ರಿಗೂ ಅಷ್ಟೇ. ಆಟ ಆಡೋದು ಅಂದ್ರೇ ತುಂಬ ಇಷ್ಟ ಆಗುತ್ತೆ. ಯಾರಾದರೂ ಒಬ್ಬರು ಪಕ್ಕದಲ್ಲಿ ಇರಬೇಕು, ಯಾರೂ ಇಲ್ಲ ಅಂದರೆ ಅಳು ಶುರುವಾಗಿ ಹೋಗ್ಬಿಡೋದು. ಇನ್ನು ಮಧ್ಯಾಹ್ನ ಕೂಡ ಆಯಿತು. ಇನ್ನು ಅಪ್ಪು ಮನೆಗೆ ಊಟಕ್ಕೆ ಬರ್ತಾರಲ್ವ, ಬರುವಾಗ ಸ್ವಲ್ಪ ನನಗೆ ಫೋಟೋಶೂಟ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಪೇಪರು ಅದೆಲ್ಲ ಬೇಕು. ಅದನ್ನು ನಾನೇನೋ ರೆಡಿ ಮಾಡ್ಕೊಳ್ಬೇಕು, ತೊಗೊಂಡು ಬರಪ್ಪು ಅಂತ ಹೇಳಿದ್ದೆ. ಇನ್ನು ಬರುವಾಗ ಅದನ್ನು ಕೂಡ ತೊಗೊಂಡು ಬಂದಿದ್ದಾರೆ. ಇನ್ನು ಜಾಣು ನೋಡಿ ಎಷ್ಟು ಅಳ್ತಿದ್ದಾರೆ ಅಂತ. ಈ ಥರ ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ತುಂಬ ಅಳ್ತಿದ್ದಾರೆ ಅಂತ ಅಂದಾಗ ನಾನು ಸೀದಾ ಅಡುಗೆ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಅಡುಗೆ ಮನೆ ಕರ್ಕೊಂಡು ಹೋದ ತಕ್ಷಣ ಅಳು ನಿಂತೋಗ್ಬಿಡುತ್ತೆ. ಖುಷಿಯಾಗುತ್ತೆ ಜಾಣು? ಇಲ್ಲಿಗೆ ಬಂದರೆ ಖುಷಿ ಆಗುತ್ತಾ? ಎಷ್ಟು ಅಳ್ತಿದ್ರು ನಾನು ಸಮಾಧಾನ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲಪ್ಪ ಅಂದಾಗ ಇಲ್ಲಿ ಕರ್ಕೊಂಡು ಬಂದ್ಬಿಟ್ರೆ ಆಯ್ತು ಅಡುಗೆ ಮನೆಗೆ.
ತುಂಬ ನಗ್ಬಿಡೋದು, ಫುಲ್ ಖುಷಿ ಆಗ್ಬಿಡುತ್ತೆ ನೋಡಿ. ನೋಡಿ ಹಂಗೆ ಅಳು ಒಂಟೆ ಹೋಯ್ತು, ಯಾರೋ ಹೊಡೆದ್ಬಿಟ್ರು ಅನ್ನೋ ಥರ ಅಳ್ತಿರ್ತಾರೆ. ಅಡುಗೆ ಮನೆಗೆ ಬಂದರೆ ಅದೇನು ಪ್ರೀತಿನೋ ಏನೋ ಗೊತ್ತಿಲ್ಲ. ಖುಷಿ ಆಗುತ್ತಾ ಜಾಣ? ಅಡುಗೆ ಮನೆ ಅಂದ್ರೆ ಇಷ್ಟನೇ ನಿಮಗೆ? ಅಪ್ಪು ನಮ್ಮ ಅಮ್ಮ ಎಲ್ಲ ಹೇಳೋದೇನಂದ್ರೆ, ಜಾಸ್ತಿ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಅಡುಗೆ ಮನೇಲಿ ಇರ್ತಿದ್ನಲ್ವಾ, ಅದಕ್ಕೆ ಇವ್ರಿಗೂ ಅಡುಗೆ ಮನೆಯೇ ಇಷ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತಿರ್ತಾರೆ ಅವರು. ಯಾರವದು? ತಾತ. ಡಾಡು ಡಾಡು ಅವನು ನಗದು ತಾತ ಥರ. ತಾತ ನಮ್ಮ ತಾತಪ್ಪ. ಅಯ್ಯೋ ಅಯ್ಯೋ, ಇವರಿಗೆ ಅಡುಗೆ ಮನೆ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಇವತ್ತು ಕಿಚನ್ ಥೀಮಲ್ಲಿನೇ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಾತ ತಾತ ತಾತನವ ಸಾಮಾನ್ಯವಾಗಿ ಒಂದು 3 ತಿಂಗ್ಳಿಗೆ ಬಿತ್ತು ಅಂತ ಅನ್ಕೋತೀನಿ. ಅವಾಗಿಂದನೂ ಅಡುಗೆ ಮನೆ ಅಂದರೆ ತುಂಬ ಇಷ್ಟ. ಹಿಂಗೆ ಕತ್ತೆತ್ತಿ ನೋಡ್ಲಿಕ್ಕೆಲ್ಲ ಶುರು ಮಾಡ್ಕೋತಾರಲ್ಲ, ಅವಾಗಿಂದ ಶುರು ಮಾಡಿರೋದು ಅಡುಗೆ ಮನೇನ ಇಷ್ಟಪಡಲಿಕ್ಕೆ. ಹಂಗಾಗೊಂದು ಮೆಮೊರಿ ಇರುತ್ತೆ ಅಂದ್ಬಿಟ್ಟು ಇವತ್ತು ಅದೇ ಫೋಟೋಶೂಟ್ ಮಾಡ್ತಾ ಇದ್ದೀವಿ ಅಲ್ಲಪ್ಪ. ಹ್ಞೂ ಅನ್ನಿ, ಹ್ಞೂ ಅನ್ನಿ. ಅಯ್ಯೋ, ಡಾಡು ಬಂದ್ರಲ್ಲ, ಈಗ ಎತ್ಕೊಬಿಡ್ಬೇಕು, ಇಲ್ಲಾಂದ್ರೆ ಸಮಾಧಾನ ಆಗಲ್ಲ. ಅವನು ಓದ್ತೀರಾ? ಒತ್ಕೊಳ್ಳಿ ಡಾಡು, ನನ್ನನ್ನು ಒತ್ಕೊಳ್ಳಿ. ಎತ್ಕೋಬೇಕಾ? ಬತ್ತೀಯಾ? ಬಾ, ಓಡ್ ಬಾ, ಗುಡು ಗುಡು ಅಂತ ಓಡ್ ಬಾ. ನಾಚಿಕೆ ಆಗ್ಬಿಡ್ತು, ನಾಚಿಕೆ. ಇನ್ನು ಅಪ್ಪನೂ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ಜಾಣನ ಮಲಗಿಸ್ಬಿಟ್ಟು ನನ್ನ ಕೈಲಿ ಕೊಟ್ಬಿಟ್ಟು ಅವರು ಹೊರಟ್ರ. ಇನ್ನು ತೊಟ್ಲಿಗೆ ಹಾಕಿ ಈ ಕಡೆ ನಾನು ಕಿಚನ್ ಥೀಮ್ದು ಅಲ್ವಾ ಇವತ್ತು ಫೋಟೋಶೂಟ್ ಮಾಡ್ತಾ ಇರೋದು. ಹಾಗಾಗಿ ಆ ಶೆಫ್ದು ಡ್ರೆಸ್ ಬರುತ್ತೆ ಅಲ್ವಾ, ಅದನ್ನು ಪೇಪರಲ್ಲಿ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ನೀವು ಅಂದ್ಕೊಳ್ಬೋದು, ಏನು ಶಿಲ್ಪ ಒಂದು 200 ರೂಪೀಸ್ ಕೊಟ್ಟರೆ ಸಿಕ್ಕೋಗ್ಬಿಡತ್ತೆ, ಬುಕ್ ಮಾಡ್ಕೊಳ್ಳೋದಲ್ವ, ಯಾಕೆ ಮಾಡೋಕ್ಕೆ ಹೋದ್ರಿ ಅಂತ. ನನಗೆ ಇದರಲ್ಲೆಲ್ಲ ತುಂಬ ಆಸಕ್ತಿ ಆಯಿತಾ, ದುಡ್ಡು ಕೊಟ್ಟೇನ ತರ್ಬೋದು, ಆದರೆ ನಾವೇ ಕೈಯಲ್ಲಿ ಮಾಡಿ ಹಾಕಿದಾಗ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ನನಗೆ ಅದೆಲ್ಲ ತುಂಬ ಇಷ್ಟ. ಹಾಗಾಗಿ ನಾನೇ ಮಾಡೋಣ ಅಂತ ಮಾಡ್ತಾ ಇದ್ನ. ಒಂದು ಸ್ವಲ್ಪ ರೆಡಿ ಮಾಡಿಕೊಂಡೆ, ಅಷ್ಟರಲ್ಲಿ ಎದ್ದೇ ಬಿಟ್ಟರು ನೋಡಿ. ಕೋಳಿ ಮರಿ ನಿದ್ದೆ ಮಾಡ್ತಾ ಇರೋರು ಬೆಳಗ್ಗೆ ಹೊತ್ತು. ಸರಿ, ಇನ್ನೇನು ಮಾಡಲಿಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಜಾಣನ ಮಲಗಿಸ್ಕೊಂಡು ಜಾಣನ್ನು ಆಟಾಡಿಸ್ಕೊಂಡು ಇದನ್ನು ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿದ್ರು. ಆಮೇಲೆ ಅಳ್ಳಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಕೊನೆಗೂ ಆಗಲೇ ಇಲ್ಲ ನನ್ನ ಕೈಲಿ. ಅದಾದಮೇಲೆ ಅಪ್ಪು ಫೋನ್ ಮಾಡಿದೆ, ಇಲ್ಲ ಅಪ್ಪು ಆಟ ಜಾಸ್ತಿ ಮಾಡ್ತಾ ಇದ್ದಾರೆ, ಬಂದುಬಿಡಪ್ಪು ಅಂತ. ಇನ್ನು ಅವ್ರು ಬಂದು ಸ್ವಲ್ಪ ಹೊತ್ತು ಜಾಣನ ಆಟ ಆಡಿಸ್ಕೊಂಡು ಅವರೇ ಟೋಪಿನ ರೆಡಿ ಮಾಡ್ಕೊಂಡು ಬಂದುಬಿಟ್ರು. ನಾನು ಕಷ್ಟಪಡ್ತಿರೋದನ್ನ ನೋಡಿ. ಹೆಂಗಾಯ್ತಮ್ಮ? ಇದು ಇಷ್ಟ ಆಯ್ತಾ ಮಗ್ನೆ? ಚೆನ್ನಾಯ್ತಪ್ಪ. ಡಾಡು ಮಾಡಿದ್ದಾರೆ, ಡಾಡುನು ಒಂದು ಮಾಡ್ಬಿಟ್ಟಿದ್ದಾರೆ. ಭಟ್ರು ಶೆಫ್ ಇವತ್ತು ನೀವು. ಭಟ್ರು 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 ಭಟ್ರು. ಖುಷಿ ಆಯ್ತು? ಖುಷಿ ಆಯ್ತು ಜಾಣ ನಿಮಗೆ? ಇಷ್ಟ ಆಯ್ತು? ಗುಡ್ ಬಾಯ್, ಗುಡ್ ಬಾಯ್ ನನ್ನ ಮಗ. ತಲೆ ಹಿಂಗೆ ಆಡ್ಸು ಮಗನ, ಹಿಂಗೆ ಹಿಂಗೆ ಮಾಡಿ, ಹಿಂಗೆ 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 ಚೆನ್ನಾಗಿ ಬಂದಿದೆ ಅಪ್ಪು. ಇದನ್ನೇ ಹಾಕೋಣ, ಅದಕ್ಕಿಂತ ಇದೇ ಚೆನ್ನಾಗಿದೆ. ಟೇಪ್ ಒಂದು ಹಾಕ್ಬಿಡಪ್ಪು. ಟೇಪ್ ಹಾಕ್ಸೋಣ ಈಗ ಡಾಡು ಹತ್ರ. ಟೇಪ್ ಹಾಕ್ಸೋಣ, ಡಿಸೈನ್ ಮಾಡೋಣ ಮಗನೇ. ಅಯ್ಯೋ, ಬೊಟ್ಟಿಲ್ಲ ಏನಿಲ್ಲ ಇವತ್ತು. ಸಾರಿ ಬಂಗಾರಿ. ಫೋಟೋ ತೆಗಿಯೋರ್ಗು ಇರಲಿ. ಇನ್ನು ಅದಕ್ಕೆ ಸ್ವಲ್ಪ ಟೇಪೆಲ್ಲ ಹಾಕಿ ರೆಡಿ ಮಾಡಿ ಕೊಟ್ಬಿಟ್ಟು ಹೋಗಪ್ಪು ಅನ್ನ. ಅದಕ್ಕೆ ಅವರು ಜಾಣು ಎತ್ಕೊಂಡು ಹಂಗೆ ಮಾಡ್ತಾ ಇದ್ದಾರೆ ನೋಡಿ. ಜಾಣು ಎಷ್ಟು ಹಠ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಂದರೆ, ಇವಾಗ ಕೈಗೇನಾದರೂ ಸಿಕ್ತಾಗಿ ಹಿಡ್ಕೊಬಿಡ್ತಾರಲ್ಲ, ಅದನ್ನು ಕೊಟ್ಬಿಡ್ಬೇಕು ನಾವು. ಕೊಡಲಿಲ್ಲ ಅಂದರೆ ಅಳು ಶುರು ಮಾಡ್ಕೊಂಬಿಡೋದು. ಅದೆಷ್ಟು ಗಟ್ಟಿಯಾಗಿ ಪೇಪರ್ ಹಿಡ್ಕೊಂಡಿದ್ದಾರೆ ನೋಡಿ, ಸೀದಾ ಬಾಯೊಳಗಡೆ ಹೋಗುತ್ತೆ. ಆ ಪೇಪರ್ ಇರ್ಬೋದು ಅಥವಾ ಟಾಯ್ಸು ಎಲ್ಲ ಸೀದಾ ಬಾಯಿಗೆ ಹೋಗೋದು. ಹಂಗಾಗಿ ಸ್ವಲ್ಪ ಈ ಟೈಮಲ್ಲಿ ಹುಷಾರಾಗಿ ನೋಡ್ಕೊಳ್ಬೇಕು. ಇನ್ನು ಅಪ್ಪು ಇದನ್ನು ರೆಡಿ ಮಾಡಿಕೊಟ್ಬಿಟ್ಟು ಅವರು ಹೊರಟ್ರು. ಇವತ್ತೊಂಥರ ಇತ್ತು ದಿನ, ಬರೋದು ಹೋಗೋದು ಈ ಥರ ಒಂಥರ ನಮಗೆ ಭಾನುವಾರ ಅನ್ನಿಸ್ತಾ ಇತ್ತು ಇವತ್ತು. ಇನ್ನು ಮಧ್ಯಾಹ್ನ ನಾನು ಚಾಕ್ಲೇಟ್ನ ರೆಡಿ ಮಾಡಿಟ್ಟಿದ್ನಲ್ವ, ಅದು ಕೂಡ ನೀಟಾಗಿ ಗಟ್ಟಿಯಾಗಿದೆ, ನೀವಿಲ್ಲಿ ನೋಡ್ಬೋದು. ಇದ್ರ ಮೇಲೆ ಇನ್ನೂ ಸ್ವಲ್ಪ ನಟ್ಸ್ನೆಲ್ಲ ಹಾಕಬೇಕು, ಅವಾಗಿನ್ನ ಒಂಚೂರು ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಸ್ವಲ್ಪ ನಾನು ಆ ಚಾಕ್ಲೇಟ್ನ ಹಂಗೆ ಎತ್ತಿದ್ದೆ, ಅಂದರೆ ಚಾಕ್ಲೇಟ್ ಸಿರಪ್ ಥರ ಮಾಡ್ಕೊಂಡಿದ್ನಲ್ಲ, ಅದು ನನಗೆ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ. ಇವಾಗ ಈ ಗಟ್ಟಿಯಾಗಿರೋ ಈ ಚಾಕ್ಲೇಟ್ನ ಸಿರಪ್ಪಲ್ಲಿ ಅದ್ತಾ ಇದ್ದೀನಿ, ಅಂದರೆ 3 ಕಡೆನೂ ಕೂಡ ಅದ್ಬಿಟ್ಟು
ಸ್ವಲ್ಪ ಪೌಡರ್ನ ಎತ್ತಿಟ್ಕೊಂಡಿದ್ದೆ ನೋಡಿ, ಅಂದರೆ ಕಡಲೆಕಾಯಿ ಬೀಜ ಮತ್ತು ಬಾದಾಮಿ ಪುಡಿನೆಲ್ಲ ಸಪ್ರೇಟಾಗಿ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ನಲ್ಲ, ಅದರಲ್ಲಿ ಈ ಥರ ಡಿಪ್ ಮಾಡಿಬಿಟ್ಟು ಅದ್ರ ಮೇಲೆ ಒಂಚೂರು ಚಾಕ್ಲೇಟ್ ಹಾಕಿ ನೀಟಾಗಿ, ಅಂದರೆ ನಮ್ಗೆ ಯಾವ ಥರ ಬೇಕು ನೋಡಿ ಆ ಥರ ಡಿಸೈನ್ ಮಾಡ್ಕೊಳ್ಳೋದು, ಚೆನ್ನಾಗಿ ಕಾಣಲಿ ನೋಡಲಿಕ್ಕೆ ಅಂತ ಮಾಡಿ ಎತ್ತಿಟ್ಟೆ ನೋಡಿ. ಸಿಂಪಲ್ಲಾಗಿ ಈ ಚಾಕ್ಲೇಟ್ನ ಮನೇಲಿ ರೆಡಿ ಮಾಡ್ಕೊಂಡು ಬಿಡ್ಬೋದು. ಮಕ್ಳಿಗೆ ಮಾಡಿಕೊಡಿ, ನಿಜ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ, ತುಂಬಾ ಟೇಸ್ಟಿಯಾಗಿತ್ತು. ತೊಳಿಬೇಡ, ಹಂಗೆ ತಿನ್ಬಿಡು ಖುಷಿಗೆ. ಹಾಂ, ಇಲ್ಲ ತೊಳ್ಕೊಂಡು ತಿಂತೀನಿ. ಏನು ಗೊತ್ತಾ, ಮನೇಲಿ ತರಕಾರಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತಾ, ಫೋಟೋಶೂಟ್ ಮಾಡಲಿಕ್ಕೆ ತರಕಾರಿನೇ ತಾನೇ ಜಾಸ್ತಿ ಬೇಕಾಗುತ್ತೆ ಇವತ್ತು. ನಾನು ಅದಕ್ಕೆ ತೊಗೊಂಡು ಬಂದು ಕೊಡಪ್ಪು ಅಂತ ಹೇಳಿದೆ. ನೀನೆಲ್ಲ ಕೊನೆಯಲ್ಲಿ ಹೇಳಿದ್ರೆ ನಾನು ತಂದ್ಕೊಡಲ್ಲ ಹೋಗಂತ ಹೇಳ್ಬಿಟ್ಟು ಇವ್ರು ಶಾಪ್ ಕೊಂಡೋದ್ರ. ನಾನು ತರಲ್ವೇನೋ ಅಂತ ಸುಮ್ಮನೆ ಎಷ್ಟೊತ್ತು ಮಲ್ಕೊಂಡಿದ್ದೆ. ಹಳೆ ತರಕಾರಿನೆಲ್ಲ ತೆಗೆದು ಎಲ್ಲ ನೊಣಗಾಕಿದ್ದೆ ನೋಡಿ, ಇದಾದರೂ ಅಟ್ಲೀಸ್ಟ್ ಆಗಲಿ ಅಂತ. ಇವ್ರು ಇಷ್ಟೊಂದೆಲ್ಲ ಹೊತ್ಕೊಂಡು ಬಂದಿದ್ದಾರೆ ಬರಬೇಕಾದ್ರೆ, ನಂಗೆ ಫುಲ್ ಖುಷಿ ಆಗ್ಬಿಡ್ತು. ಅದಕ್ಕೆಲ್ಲ ನೀನು ಖುಷಿಯಾಗಿರೋದು ಇದಕ್ಕೆ, ಅದಕ್ಕಿಂತ ಜಾಸ್ತಿ ಚೋಟ ಮೋಟ ಆಪಲ್ ನೋಡಿ ಖುಷಿ ಆಗ್ಬಿಟ್ಟಿದೆ. ನನ್ಗೆ ಈ ಥರ ಹೊಸ ಹೊಸ ಥರ ಹಣ್ಣು ಏನಾದರೂ ತಂದುಬಿಟ್ರೆ ಎಂಥ ಖುಷಿ ಆಗುತ್ತೆ ಗೊತ್ತಾ. ಇದು ರಾಮಫಲ ಅಲ್ಲ, ಲಕ್ಷ್ಮಣ ಫಲ. ಅಂದರೆ ಅದು ಆಪಲ್ ಸೈಜ್ ಗೊತ್ತಾಯ್ತಲ್ಲ, ಈ ಆಪಲ್ ಹಿಡ್ಕೊಂಡು ಆಪಲ್ ಇಟ್ಕೋ. ಇದು ದೊಡ್ಡ ಆಪಲ್, ಇದು ಪುಟ್ಟ ಆಪಲ್. ಇದಕ್ಕೇನ್ ಅಂತ ಕರೀತಾರಂತ ನಂಗೆ ನಿಜ ಅದು ಆಪಲ್ ಅಂತೆ. ಅಂದ್ರೆ ಅದರಲ್ಲಿ ಬೇರೆ ಯಾವ್ದಾದ್ರು ಇರುತ್ತಾ ಹೆಸರು? ಇಲ್ಲ, ಚಿಕ್ಕದ ಆಪಲ್, ಮಿನಿ ಆಪಲ್ ಅಷ್ಟೇ. ಏನೋ ಗೊತ್ತಿಲ್ಲ. ನಂಗೆ ಈ ಥರದ್ದೆಲ್ಲ ತಿನ್ಲಿಕ್ಕೆ ತುಂಬಾ ಖುಷಿ ಆಯ್ತಾ. ತಂದ್ಕೊಟ್ಬಿಟ್ರೆ ಅಂತೂ ಕಳ್ದೋಗ್ಬಿಡ್ತೀನಿ ನಾನು. ಅದು ಊಟಿ ಆಪಲ್ ಅಂತಾರೆ. ಇದು ಊಟಿ ಆಪಲ್. ಇನ್ನು ಗ್ರೇಪ್ಸ್ ತೊಗೊಂಡು ಬಂದಿದ್ದಾರೆ. ನಮ್ಮ ಮನೇಲಿ ಇವು ತರೋದೇ ಇಲ್ಲ ಆಯಿತಾ. ದ್ರಾಕ್ಷಿ ಹಣ್ಣು ಕೊಡ್ಸಪ್ಪು ತೊಗೊಂಡು ಬರಪ್ಪು ಅಂದರೆ ತಂದ್ಕೊಡಲ್ಲ ಇವರು. ಸ್ವಲ್ಪ ಜಾಸ್ತಿ ಕೆಮಿಕಲ್ ಎಲ್ಲ ಇರುತ್ತಲ್ಲ, ಹಂಗಾಗಿ ಕೆಮ್ಮಾಗುತ್ತೆ, ಜ್ವರ ಬರುತ್ತೆ, ಬೇಡ ಅಂತ ಇವತ್ತು ಅವರೇ ತಂದ್ಬಿಟ್ಟಿದ್ದಾರೆ. ನಂಗೆ ಅದನ್ನ ನೋಡಿ ನಾನು ಫೋಟೋ ತೆಗಿಯಕ್ಕೆ ಅಂತ ತಂದಿದ್ದು, ನಿನ್ ತಿನ್ನಕ್ಕಲ್ಲ. ಫೋಟೋ ತೆಗೆದ್ಮೇಲೆ ಆದ್ರೂ ನಾವೇ ಅಲ್ವಾ ತಿನ್ನೋದು. ಇವ್ರ ಮಗವಂತ ತಿನ್ನಲ್ಲ, ನಾನೇ ತಿನ್ಬೇಕು, ಇವರು ತಿನ್ನಲ್ಲ. ತಿಂದ್ಬಿಡು ಹೋಲಿ, ಕೆಮ್ಮು ನೆಗಡಿ ಬರ್ಸ್ಕೊ. ಏನು ಬರಲ್ಲ, ಚೆನ್ನಾಗಿ ಉಪ್ಪಾಕಿ ತೊಳೆದು ತಿನ್ನೋದು ನಂಗೆ ತುಂಬ ಇಷ್ಟ. ದ್ರಾಕ್ಷಿ ಹಣ್ಣೆಲ್ಲ ಆದರೆ ನಮ್ಮ ಮನೇಲಿ ತರೋದೇ ಅಪರೂಪ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡು ಬಿಡಬೇಕು ಫೋಟೋಶೂಟ್ ಮಾಡೋಕ್ಕೆ. ಅರ್ಪಿತವ್ರಿಗೂ ಬರ್ಲಿಕ್ಕೆ ಹೇಳಿದ್ದೀನಿ, ಬರ್ತಾರೆ. ಇನ್ನು ಲೇಖಮ್ಮಂಗೆ ಏನೋ ಟೆಸ್ಟ್ ಇದೆಯಂತೆ, ಹಾಗಾಗಿ ಬರಲ್ಲ ಅಂತ ಹೇಳಿದ್ಲು. ಇನ್ನು ನಾವೇ ಎಲ್ಲನೂ ಕೂಡ ರೆಡಿ ಮಾಡಿಬಿಡ್ಬೇಕು ಫೋಟೋಶೂಟ್ಗೆ. ಮತ್ತು ಇನ್ನೊಂದೇನು ಗೊತ್ತಾ, ನಾನು ಶೆಫ್ದೆಲ್ಲ ರೆಡಿ ಮಾಡಿದ್ನಲ್ಲ, ಇವ್ರು ಶಾಪ್ಗೆ ಹೋಗ್ಬಿಟ್ಟು ಇವ್ರು ಬೇರೆ ಥರ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಒಂದು ಕ್ಯಾಪ್ ಮಾತ್ರ ಮಾಡಿಕೊಟ್ರು, ಈಗ ಹೋಗ್ಬಿಟ್ಟು ಬರುವಾಗ ಇನ್ನೊಂದು ತೊಗೊಂಡು ಬಂದಿದ್ದಾರೆ. ಅದು ಇನ್ನೂ ಚೆನ್ನಾಗಿದೆ ಆಯಿತಾ, ಆಮೇಲೆ ತೋರಿಸ್ತೀನಿ ರೀ ಇದನ್ನೆಲ್ಲ ರೆಡಿ ಮಾಡಿಟ್ಬಿಟ್ಟು. ಇನ್ನು ಫೋಟೋಶೂಟ್ಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲೇ ಸಂಜೆ ಆಗೋಯಿತು. ಇನ್ನಪ್ಪು ಶಾಪಿಂದ ಬರುವಾಗ ಸ್ಟುಡಿಯೋದು ಕರ್ಟನ್ಸ್ ಎಲ್ಲ ತೊಗೊಂಡು ಬಂದಿದ್ರು. ಲಾಸ್ಟ್ ಟೈಮು ವೈಟ್ ಪಂಚೆ ಮೇಲೆ ಫೋಟೋಶೂಟ್ ಮಾಡಿದ್ವಲ್ಲ, ಈ ಸಲ ಆ ಥರ ಬೇಡ, ಇದು ಕಿಚನ್ ಥೀಮ್ ಆಗಿರೋದ್ರಿಂದ ಅದು ಚೆನ್ನಾಗಿ ಕಾಣಲ್ಲ, ಎಲ್ಲ ವೈಟ್ ಆಗಿಬಿಡುತ್ತೆ, ಬ್ಲೂ ಇರಲಿ, ಸ್ವಲ್ಪ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಬಂದು ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಅರ್ಪಿತವ್ರಿಗೂ ಹೇಳಿದ್ದೆ ಅಂತ ಹೇಳಿದ್ನಲ್ಲ, ಅವರು ಕೂಡ ಬಂದರು. ಸುಕೃತಿ ನೋಡಿ ಬಂದ ತಕ್ಷಣ ಫಸ್ಟು ಜಾಣನ ಮುದ್ದು ಮಾಡಬೇಕು, ಮಾತಾಡಿಸ್ಬೇಕು, ಆಮೇಲೆ ನಾವೆಲ್ಲ. ನಾನು ಕಂಡೀಷನ್ ಹಾಕಿದ್ದೆ, ಫಸ್ಟ್ ಟೈಮು ನನ್ನನ್ನು ಬಂದು ಮಾತಾಡಿಸಿ ಮುದ್ದು ಮಾಡಬೇಕು, ಅದಾದಮೇಲೆ ಜಾಣುನ ಅಂತ. ಇವತ್ತು ಮರ್ತ್ಬಿಟ್ಟು ಫಸ್ಟು ಜಾನುಗೆ ಹೋಗಿ ಮುದ್ದು ಕೊಟ್ಟು ಮಾತಾಡಿಸಿ, ಅದಾದಮೇಲೆ ಹೋಗಿ ಸೋಫಾ ಮೇಲೆ ಕೂತ್ಕೊಂಡು ನಾನು ಹೆಂಗೆ ಮಲ್ಕೊಂಡಿದ್ದೀನಿ ನೋಡಿ ಮಾಮ, ಹೊಸ್ದಾಗಿ ಕಲ್ತ್ಕೊಂಡೆ ಅಂತ ತೋರಿಸ್ತಾ ಇರೋದು. ಮಕ್ಕಳೇ ಹಂಗಲ್ವಾ, ಏನಾದರೂ ಹೊಸ್ದಾಗಿ ಕಲಿತ್ರೆ ಎಲ್ರಿಗೂ ತೋರಿಸ್ಬೇಕು, ಇಲ್ಲಾಂದರೆ ಅವ್ರಿಗೆ ಸಮಾಧಾನನೇ ಆಗಲ್ಲ. ಇನ್ನು ಈ ಸಲ ಈ ಕಿಚನ್ ಥೀಮಲ್ಲಿ ಅಥವಾ ಕುಕ್ಕಿಂಗ್ ಥೀಮಲ್ಲಿ ಫೋಟೋಶೂಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಅಂದರೆ, ಆಗಲೇ ಹೇಳ್ದಂಗೆ ಜಾಣು ಕಿಚನ್ನ ಜಾಸ್ತಿ ನೋಡಿ ಇಷ್ಟಪಡ್ತಿರೋದು ಒಂದು ಕಾರಣ. ಇನ್ನೊಂದೇನೆಂದರೆ, ನನಗೆ ಪರ್ಸ್ನಲ್ ಆಗಿ ಕುಕ್ಕಿಂಗ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಕೂಡ ಹೆಲ್ದಿಯಾಗಿರೋ ಫುಡ್ನ ನಾವೇ ಮನೇಲಿ ರೆಡಿ ಮಾಡಿಕೊಂಡು ತಿನ್ಕೊಂಡಿರೋದು ಅಂದರೆ ನಂಗೆ ತುಂಬಾ ಇಷ್ಟ. ಹೊರಗಡೆ ಫುಡ್ಗಿಂತ ನಾನು ಮನೇಲಿ ಎಲ್ಲ ಥರ ಅಡುಗೆಗಳನ್ನ ಮಾಡ್ಕೊಳ್ಳಿಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ. ಅದೇ ಥರ ನನ್ನ ಮಗನೂ ಕೂಡ ಮುಂದೆ ಹೊರಗಡೆ ತಿಂಡಿಗಳಿಗೆ ಅಡಿಕ್ಟ್ ಆಗದೆ, ಅಂದರೆ ಈ ಥರ ಜಂಕ್ ಫುಡ್ಗಳಿಗೆಲ್ಲ ಜಾಸ್ತಿ ಅಡಿಕ್ಟ್ ಆಗದೆ ಮನೇಲೇ ಎಲ್ಲ ಥರ ಅಡುಗೆಗಳನ್ನೂ ಮಾಡ್ಕೊಂಡು ತಿನ್ನೋ ಥರ ಆಗಲಿ ಅನ್ನೋದು ಒಂದು ನನ್ನ ಕನ್ಸರ್ನ್ ಆಯಿತಾ. ಅದಾದಮೇಲೆ ಇನ್ನೊಂದೇನಂತ ಅಂದರೆ, ಇವಾಗ ಸಾಮಾನ್ಯವಾಗಿ ಹೆಣ್ಮಕ್ಳು ಅಂದರೆ ಅಡುಗೆ ಕಲ್ತ್ಬಿಡ್ತೀವಿ, ನಮ್ಗೆ ಯಾರೂ ಹೇಳ್ಕೊಡೋದೇ ಬೇಡ, ನಮಗೆ ನೋಡ್ತಾನೆ ಅಡುಗೆ ಎಲ್ಲ ಬಂದುಬಿಡುತ್ತೆ. ಗಂಡು ಮಕ್ಳು ಹಂಗಲ್ಲ ನೋಡಿ, ಗಂಡು ಮಕ್ಳಿಗೆ ಹೇಳ್ಕೊಡ್ಬೇಕು. ಕೆಲವೊಬ್ರು ಅಷ್ಟೇ ನೋಡ್ತಾನೆ ಅಡುಗೆ ಕಲ್ತ್ಕೊಂಡು ಮಾಡೋವಂಥದ್ದು, ಎಲ್ಲ ಗಂಡು ಮಕ್ಕಳು ಕೂಡ ಮಾಡಲಿಕ್ಕೆ ಹೋಗಲ್ಲ. ಅದು ಒಂದು ಕಾರಣ. ನನ್ನ ಮಗನೂ ಕೂಡ ಎಲ್ಲ ಥರ ಅಡುಗೆ ಕಲಿಬೇಕು. ಇವಾಗ ಎಲ್ಲ ಟೈಮಲ್ಲೂ ಎಲ್ಲರೂ ಒಟ್ಟಿಗೆ ಇರಲಿಕ್ಕಾಗಲ್ಲ, ಒಬ್ಬರೇ ಇರಬೇಕಾದಂತಹ ಪರಿಸ್ಥಿತಿ ಕೂಡ ಬರ್ಬೋದಲ್ವಾ.
ಆ ಸಮಯದಲ್ಲಿ ಆದಷ್ಟು ಹೊರಗಡೆ ಫುಡ್ಗೆ ಅಡಿಕ್ಟ್ ಆಗದೆ ಮನೆಯಲ್ಲೇ ಆರೋಗ್ಯಕರವಾದ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನಲಿ ಅನ್ನೋದೊಂದು ಆಸೆ ಆಯಿತಾ. ಇವಾಗ ನೋಡಿ ಒಂದು 4 ಜನಕ್ಕೆ ರುಚಿಯಾಗಿ ಮಾಡಿಕೊಡ್ಲಿಕ್ಕೆ ಬಂದಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ. ಅಟ್ಲೀಸ್ಟ್ ನಮಗೆ ನಾವು ತಿನ್ನೋ ಥರನಾದರೂ ಅಡುಗೆ ಮಾಡೋದನ್ನ ಕಲಿಬೇಕು. ಅದು ನನಗೆ ತುಂಬಾ ಇಷ್ಟ. ಇವಾಗ ನನ್ನ ಮಗ ಸ್ವಲ್ಪ ದೊಡ್ಡವರಾದಮೇಲೆ ಅವ್ರಿಗೆ ಅಡುಗೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ಇದನ್ನೆಲ್ಲ ನೋಡಿದಾಗ ನಮ್ಮ ಅಮ್ಮಂಗೆ ಇದೊಂದು ಆಸೆ ಇತ್ತು, ಅವ್ರ ಆಸೆನಾದರೂ ಈಡೇರಿಸೋಣ ಅನ್ನೋ ಒಂದು ಇದಕ್ಕಾದ್ರೂ ಅಡುಗೆ ಕಲಿತಾರೇನೋ ಅನ್ನೋದೊಂದು ಆಸೆ ಅಷ್ಟೇ ಆಯಿತಾ. ಹಂಗಾಗಿ ಈ ಥರ ಥೀಮಲ್ಲಿ ಫೋಟೋಶೂಟ್ ಮಾಡ್ತಿರೋದು. ಜಾಡು, ನಿಮ್ಮ ಕಿಚನ್ ಹೆಸರೇನು? ಏನು ಬರೆಯೋದು ನಿಮ್ಮ ಕಿಚನ್ ಹೆಸರು? ಮಮ್ಮೀಸ್ ಕಿಚನ್. ಹೌದಾ? ಜಾಡುಸ್ ಕಿಚನ್ ಅಲ್ವಾ? ಅಲ್ವಾ? ನೀವು ಶೆಫ್ ಗೊತ್ತಾ? ಇವತ್ತು ಶೆಫ್ ಛೋಟಾ ಶೆಫ್. ಇದ್ರ ಮೇಲೆ 5 ನಿಮಿಷನಾದ್ರೂ ಸೈಲೆಂಟ್ ಆಗಿ ಮಾಡ್ಕೋಬೇಕು. ಮಕ್ಕತ್ತಿನ ಮಮ್ಮಿ ಮಲ್ಕಂತೀಯಾ? ಮಲ್ಕಂತೀಯಾ? ಹಾ ಚಪ್ಪು. ಯಾರವ್ರಿಬ್ರು? ಇವ್ರ ಆಹಾರವೇ ಅನಾರೋಗ್ಯ ಅಂತ ಇವ್ರು ಬರೀತಾವ್ರೆ. ಅಕ್ಕ ಮಿಸ್ಸಾಗಿ ಮರ್ತಿ ಏನಾದ್ರು ನೀವು ಹಂಗೆ ಬರ್ದ್ಬಿಟ್ರೆ ಕಷ್ಟಪಟ್ಟು ಈ ತರಕಾರಿ ಎಲ್ಲ ಜೋಡಿಸಿರ ಅದನ್ನೇ ಹಾಕಿ ಲಜ್ತಾವ್ರೆ ಗೊಜ್ಜು ಮಾಡೋಕ್ಕೇನ. ಹಾಂ ನೀವೇ ಕಣಕ್ಕ. ನಾನಾ? ಹಾಂ ಏನಂತ ಕುತ್ಕೊಳಕ್ ಬಗ್ಗಕ್ಕಾಗಲ್ಲ. ಏನಾಗಲ್ಲ ಸುಮ್ಮನೆ. ನಾನು ಅದ್ರ ಮೇಲೆ ಕೂತಿಲ್ಲ, ಹಾಳು ಮಾಡ್ತೀನಿ. ಇವ್ರು ಈ ತರ ಮಾತಾಡಿಸಿ ಕನ್ಫ್ಯೂಸ್ ಮಾಡಿ ಕೊನೆಗೆ ನೀವು ಅನಾರೋಗ್ಯ ಅಂತ ಹ್ಞೂನಬ್ಬ. ಹೇಳ್ಬೇಕು. ಹಂಗೆ ಮಾಡ್ತಾರೆ ಅವರು. ಕೈ ಎಲ್ಲ ತಿನ್ನೋದು, ತಲೆ ತಿನ್ನೋದು. ಅಲ್ಲೇ ಇರ್ಬೇಕು. ಏ ಏ ಏನಮ್ಮ ನೀನು ಹೇಳಿದ ಮತ್ತೆ ಕೇಳಲ್ಲ ಅಂತೀಯ? ಮೊಬೈಲ್ ಬೇರೆ ಹಿಡಿಯೋದು ಹೇಳ್ಕೊಟ್ಟವ್ರು ನಿಂಗೆ ಮನೇಲಿ. ಹುಷಾರು, ಸುಟ್ಕೊಂಡ್ಬಿಟ್ಟಿರೋದು ಬಿಸಿ ಇದೆ. ಅದಕ್ಕೆ ನಂಗೆ ಚೆಲ್ಲೋಗುತ್ತೆ ಅಂತ ಭಯ, ಸುಟ್ಟೋಗುತ್ತೆ ಅಂತ ಅಲ್ಲ. ಯಪ್ಪ ನಮ್ಮ ಮಗ ನಮ್ಮನ್ನು ನೋಡಿ ಖಂಡಿತ ಇದೇ ಥರ ಮೊಬೈಲ್ ಹಿಡ್ಕೊಂಡು ಆಲ್ ಎಲ್ಲರೂ ಹೆಂಗಿದ್ದೀರಾ ಅಂತ ಸ್ಟಾರ್ಟ್ ಮಾಡ್ತಾನೆ. ನಾನು ಬರೀ ವಿಡಿಯೋ ಹಾಕೊಟ್ಟಿದ್ದೀನಿ. ಈ ಥರ ಬಂದಾಗೆಲ್ಲ ಹಾಕೊಡ್ತೀನಿ ಅಂತ ಹೇಳ್ಬೇಕಲ್ಲ ಅಷ್ಟೇ. ಇಲ್ಲಾಂದ್ರೆ ಮಾಮೂಲಿ ಟೈಮಲ್ಲೆಲ್ಲ ಹಾಕೊಡೋಣ. ನಾನು ಕೇಳಿದ್ದೆ ಸರ್ ನಿಮ್ಮ ವೈಫ್ನ. ಎಲ್ಲಮ್ಮ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ, ಕೊಬ್ಬರಿ ಸೊಪ್ಪು, ಇದು ಅದು ಸಾಸಿವೆ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ. ನಮ್ಮ ಮಗಿಗೆ ಘಾಟ್ ಆಗಿದೆ, ಅದಕ್ಕೆ ನಾವೇನು ಹೋಗ್ತಾ ಇಲ್ಲ. ಯಾವ ಸೀಮೆ ಭಟ್ರು ಇವರು? ಅವರು ಗೊತ್ತಿಲ್ಲ, ಅವ್ರು ಮಾಡೋ ಊಟ ನೀವು ತಿನ್ಬಿಟ್ರೆ 3 ದಿನ ಹಾಕಿದ್ರಲ್ಲ. ಅಪ್ಪ ಪಂಚಲಿ ಗ್ಯಾಸ್ ಸ್ಟವ್. ಹಾಂ ಪಂಚಲಿ ಅಷ್ಟೇ. ಹೌದು, ಅದು ಕೆಳಗಡೆಯಿಂದ ಬೆಂಕಿ ಬರುತ್ತೆ ತಾನಾಗೆ. ಹಾಂ ಗೊತ್ತಿಲ್ಲ ಅವೆಲ್ಲ. ಅದೇ ಪಂಚೆ ಅಂಟಾಕೋರೆ ಬೆಂಕಿ ಬರ್ತದೆ. ಬರ್ತದೆ, ನಾವು ಹಚ್ಚಿಸ್ತೀವಿ. ನಿಮ್ಗೆ ಗೊತ್ತಿಲ್ಲ, ಲೈಟ್ ಇರ್ತೀವಿ ಇಲ್ಲಿ. ಹ್ಞೂ ನಮ್ಮ ಮಗು ಹಚ್ಚುತ್ತೆ. ನಿಮ್ಗೆ ಅಡುಗೆ ಮಾಡ್ಕೊಡ್ತೀನಿ, ತಿನ್ನಿ. ತಿನ್ಬೇಕಷ್ಟೇ. ಈ ಅಡುಗೆ ಮಾಡೋಕ್ಕೆ ಎಲ್ಲ ಕಟ್ ಮಾಡ್ತಾ ಇದ್ದಂಗಿದೆಯಾ ನೀನಮ್ಮ? ಇಡಕ್ಕಷ್ಟೇ. ವಾ ಅಮ್ಮ ನೀನದು. ಹಾ ನಿನ್ನೂ ಬಿಟ್ಟು ಹೋಯ್ತೀವಿ ಬಿಡು. ನಾಳೆ ಹೋಗೋಣ ಅಮ್ಮ, ರೆಸಾರ್ಟ್ಗೆ ಹೋಗೋಣ. ನಾಳೆ ರೆಸಾರ್ಟ್ಗೆ ಹೋಗ್ತೀವಿ. ನಾಳೆ ಸುಕೃತಿ ಬೇಡ. ಮತ್ ಜಾಡನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ನೀವು? ಅಯ್ಯೋ, ಹಂಗೆ ನಾಳೆ ನೀವು ಮಲ್ಕೊಂಡಿದ್ದಾಗ ನಾವು ಹೋಗ್ಬಿಡ್ತೀವಿ. ಇನ್ನು ಅಪ್ಪು ಅಂತೂ ಯಾವಾಗಲೂ ನಮ್ಮನ್ನು ರೇಗಿಸ್ತಿರ್ತಾರೆ, ಅದು ನಿಮಗೆ ಗೊತ್ತೇ ಇರುತ್ತೆ. ಇನ್ನು ಇಂಥ ವಿಷಯದಲ್ಲಂತೂ ಇನ್ನೂ ಜಾಸ್ತಿ ರೇಗಿಸ್ತಾರೆ ನಮ್ಮನ್ನ. ಇನ್ನೆಲ್ಲ ಕೂಡ ರೆಡಿ ಆಯಿತು ನೋಡಿ. ಒಂದು ಕಡೆ ಹಣ್ಣು ತರಕಾರಿನೆಲ್ಲ ಇಟ್ಟಿದ್ದೀನಿ. ಹಾಗೆ ಆ ಕಡೆ ಒಂದು 3 ಬಟ್ಟಲ್ಲಿ ಒಂದು ಬ್ಯಾಲೆನ್ಸ್ಡ್ ಮೀಲ್ನ ನಾವು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅನ್ನೋದೊಂದು ಎಕ್ಸಾಂಪಲ್ಗೆ ಆ ಥರ ಇಟ್ಕೊಂಡಿದ್ದೀನಿ. ಅಂದರೆ ಒಂದು ಕಡೆ ತರಕಾರಿ, ಕಾಳು ಮತ್ತು ರೈಸು ಈ ಥರ. ಇನ್ನು ಈ ಕಡೆ ಎಲ್ಲ ಥರ ತರಕಾರಿಗಳನ್ನ ಸೇರಿಸಿ 3 ಅಂತ ಬರೆದಿದ್ದೀವಿ. ಅಂದರೆ 3 ಮಂತ್ಸ್ ಅಲ್ವಾ ಇವಾಗ, ಹಾಗಾಗಿ. ಇನ್ನು ಮಾಮೂಲಿಯಾಗಿ ಒಂದು ವೈಟ್ ಬಟ್ಟೆ ಇಟ್ಟು ಅದ್ರ ಮೇಲೆ ಸ್ಟವ್ದು ಬರುತ್ತಲ್ವ ಅದನ್ನಿಟ್ಟು ಗ್ಯಾಸ್ ಸ್ಟವ್ ಥರ ರೆಡಿ ಮಾಡಿರೋದು. ಇನ್ನು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಟೀ ಕಾಫಿ ಅನ್ನೋದೊಂದು ಅಡಿಕ್ಷನ್ ಆಗಿಬಿಟ್ಟಿರುತ್ತೆ ಅಲ್ವಾ, ಆ ಥರ ಆ ಜಾಣುಗಾಗೋದು ಬೇಡ. ಯಾವ ಥರ ಏನಾದರೂ ಕುಡಿಬೇಕು ಅನ್ನಿಸ್ದಾಗ ಅವರು ಆದಷ್ಟು ಹರ್ಬ್ಸ್ನ ಯೂಸ್ ಮಾಡ್ಕೊಂಡು ಕುಡೀಲಿ. ಅಥವಾ ಈ ದಾಸವಾಳ ಹೂವು ಮತ್ತು ಶಂಖಪುಷ್ಪ ಹೂವು ಇದರಲ್ಲೆಲ್ಲ ಟೀ ಮಾಡ್ಬೋದಲ್ವ, ಅದನ್ನೆಲ್ಲ ಕುಡೀಲಿ, ಅದೆಲ್ಲ ಇಷ್ಟಪಡಲಿ. ನನಗೂ ಕೂಡ ಅದೆಲ್ಲ ತುಂಬ ಇಷ್ಟ. ಅವರು ಅದನ್ನೇ ಫಾಲೋ ಮಾಡಲಿ ಅನ್ನೋದೊಂದು ಆಸೆಗೆ ಅದನ್ನು ಇಟ್ಟಿದ್ದೀನಿ ಅಷ್ಟೇ. ನನಗೇನು ಅನಿಸುತ್ತೋ ಆ ಥರ ರೆಡಿ ಮಾಡಿರೋದು ಈ ಸಲ. ಇನ್ನು ಅಪ್ಪು ನಾನೆಲ್ಲ ರೆಡಿ ಮಾಡಿದ್ನಲ್ವ, ಅಂದರೆ ಶೆಫ್ತು ಬಟ್ಟೆ ಥರ ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ ಅರ್ಪಿತಾ ಅವ್ರಿಗೆ, ಯಾವ ಚೆನ್ನಾಗಿದೆ ನೋಡಿ ಅಂತ. ಇದು ನಾನು ಮಾಡಿರೋದಕ್ಕ, ಯಾವ್ದು ಚೆನ್ನಾಗೈತೆ? ನಿಮ್ಮ ವೈಫ್ ಮಾಡಿದ್ರೆ ಚೆನ್ನಾಗೈತೆ.
ನಿಜ ಅದ್ ನೋಡಿ ಅದು ಅವ್ರ ಹತ್ರ ಈ ಥರ ಮಾಡಿದ್ದಾರೆ. ಇದು ಏನು ಅಷ್ಟೊಂದು ಚೆನ್ನಾಗಿಲ್ವಾ? ಅದು ಆಕ್ಚುಲಿ ಇದು ನಾನು ಯಾವ್ದು ಮಾಡಿದ್ ಹೇಳಿ ಇನ್ನೊಂದ್ ಸರಿ ಹೇಳಿ. ರೈಟ್ ಸೈಡ್ ಇದು ನಮ್ಮ ಮಿಸ್ಸಸ್ ಮಾಡಿರೋದು, ಇದು ನಾನ್ ಮಾಡಿರೋದು. ಇದು ಕಷ್ಟಪಟ್ಟು ಕೈಯಲ್ಲಿ ಮಾಡಿರೋದು, ಇದೆಲ್ಲ ಸಿಸ್ಟಮೆಟಿಕ್. ಏನಿಲ್ಲ, ಈ ಕಡೆ ನಾನೇ ಮಾಡಿದ್ದು, ಅವರು ಅಂತ ಹೇಳೋದಲ್ಲ, ಅದು ನಾನ್ ಮಾಡಿದ್ದು. ಅವ್ರು ಮಾಡಿರೋದು ಆ ಕಡೆದು. ನನ್ಗೆ ಗೊತ್ತು ಅವ್ರದ್ದು ಚೆನ್ನಾಗಿದೆ ಅಂತ. ಅವ್ರದ್ದು ತಲೆ ಅಲ್ಲ ಅದು, ಗೊತ್ತಿಲ್ಲ ಅವ್ರ ತಲೆ ಏನು ಅಂತ. ಇದು ಹಿಂಗ್ ಕಟ್ಟದಮ್ಮ. ಅದೇನ್ ಗೊತ್ತಾ, ಒಂದು ನಿಮಗೆ ಒಂದು ಪಾಪುಗೆ. ಇದು ಏನ್ ಗೊತ್ತಾ, ಕಾಡು ಮನುಷ್ಯ ಹುಲ್ ಕಟ್ಕೊಂಡಿರ್ತಾರಲ್ಲ, ಅದೇ ಇದು ತಾನೇ ಇರೋದು. ಅದೇನದು ಪುಕ್ಕಗಳು ಇರ್ತಾವಲ್ಲ, ಫೆದರ್ಗಳೆಲ್ಲ ಹಾಕೊಂಡು ಒಂದಿನ ಮಾಡೋಣ ಇವನ್ನ, ಕಾಡು ಮನುಷ್ಯನ್ ಮಾಡೋಣ ಇವನ್ನ. ಕಾಡ್ ಮನುಷ್ಯ ಆಗ್ತೀರಾ? ಇದೇನಮ್ಮ? ಕೈಯೆಲ್ಲ ತಿಂತಾವ್ರೆ ಕಾಡ್ ಮನುಷ್ಯರು ತರನೇ. ಮಕ್ಕಳೆಲ್ಲ ಕಾಮನ್ ಹಂಗೆ. ಅತ್ತೆ, ಸೊಸೆ, ಮಗ, 3. ಮಗನ್ಗಿಂತ ಸೊಸೆನೇ ದೊಡ್ಡವರಾಗ್ಬಿಟ್ರು. ಸೊಸೆಗೆ 3 ವರ್ಷ ಆಗೋಯ್ತು, ಮಗಗ್ 3 ತಿಂಗಳಾಗೋಯ್ತು. 3 ವರ್ಷ 3 ತಿಂಗಳು ತೆಗಿಬೇಕು. ನಿಮ್ಗೆ ಯಾವ್ದು ಇದಿಷ್ಟ ಆಯ್ತಾ, ಇದಿಷ್ಟ ಆಯ್ತಾ? ರೈಟು ಲೆಫ್ಟ್ ಇದಾ? ಅವಳ ರಸೆ ಕಡೆಗಳು. ಹಾಕೋ, ತಲೆ ಕಟ್ಕೋ. ನಿಂಗೊಂದು ಕಡ್ಲಾಪು, ನಿನ್ಗೂ ಅಲ್ಲೊಂದು ಮಲಗಿಸ್ಬಿಟ್ಟು ವಿಡಿಯೋ ಮಾಡ್ಲಾ ಆಮೇಲೆ ಲಾಸ್ಟ್ಗೆ. ಇದಿಷ್ಟ ಆಗಿಲ್ವಾ? ಇನ್ನು ಸುಕೃತಿ ಫಸ್ಟು ನಾನು ಮಾಡಿರೋದು ಇಷ್ಟಪಟ್ಟಿದ್ದು ಐತೆ, ಯಾಕಂದರೆ ಅದ್ರಲ್ಲಿ ಪಿಂಕ್ ಕಲರ್ ಎಲ್ಲ ಕಾಣಿಸ್ತಿದೆ ಅಂತ. ಅದಾದಮೇಲೆ ಅವ್ರ ಮಾಮ ಮಾಡಿದ್ದೆ ಇಷ್ಟ ಆಗಿ ಹೋಗಿ ನೈಸ್ ಮಾಡ್ತಾ ಇರೋದು. ಇದನ್ನು ಜಾಣು ಕೊಟ್ಬಿಡೋಣ ಮಾಮ, ಅದನ್ನು ನಾನು ತೊಗೊಳ್ತೀನಿ, ನಾನು ಕೊಟ್ಬಿಡು ಅಂತ. ಇನ್ನು ಜಾಣುಗೂ ಕೂಡ ಆ ಶೆಫ್ದು ಕ್ಯಾಪ್ ಬರುತ್ತಲ್ಲ, ಅದನ್ನು ಹಾಕಿ ಡ್ರೆಸ್ ಹಾಕ್ಬಿಟ್ಟು ಮಲಗಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿಲ್ಲ ಜಾಸ್ತಿ ಹೊತ್ತು ಅದನ್ನೆಲ್ಲ ತಲೆಯಲ್ಲಿ ಇರಿಸ್ಕೊಳಲ್ವೋ ಅಂತ. ಹಾಗಾಗಿ ಮೊದಲೊಂದು ಸಲ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಒಪ್ಪು ಹಾಕ್ಬಿಟ್ಟು ಮಲಗಿಸಿದ್ರ. ಏನೂ ಒಳ್ಳಿಲ್ಲ, ಕಿರಿಕಿರಿ ಮಾಡಲಿಲ್ಲ, ಆರಾಮಾಗಿದ್ದರು. ಸರಿ ಅಂದ್ಬಿಟ್ಟು ಇವಾಗ ಆ ಶೆಫ್ದು ಡ್ರೆಸ್ ಥರ ಮಾಡ್ಕೊಂಡು ಬಂದಿದ್ರಲ್ವ, ಅದನ್ನು ಹಾಕ್ತಾ ಇದ್ದೀವಿ. ಮೊದಲು ಒಪ್ಪು ಏನು ಮಾಡಿದ್ದಾರೆ ಅಂದರೆ, ಒಂದು A4 ಶೀಟಲ್ಲಿ ಮಾಡಿಬಿಟ್ಟು ಅದ್ರ ಕೆಳಗಡೆ ಇನ್ನೊಂದು ಪೇಪರ್ನ ಹಾಕಿ ಸ್ವಲ್ಪ ಗಟ್ಟಿಗೆ ಮಾಡಿದ್ದಾರೆ, ಅಂದರೆ ಅರ್ಧೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಹಾಗಾಗಿದ್ದು ಜಾಸ್ತಿ ಹೊತ್ತಿತ್ತು. ನಾನು ಹೇಳಿದೆ ಅಪ್ಪು ಒಂಚೂರು ವಿಡಿಯೋನಾದರೂ ಮಾಡ್ಕೊಂಡು ಬರೋದಲ್ವ ಅಪ್ಪು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಂಗೆ ನಿಜ ತುಂಬಾ ಇಷ್ಟ ಆಯಿತು. ನೀವು ಕಮೆಂಟಲ್ಲಿ ತಿಳಿಸಿ ಇದು ಚೆನ್ನಾಗಿದೆಯಾ ಇಲ್ವಾ ಅಂತ. ನಂಗೆ ತುಂಬಾ ಹಿಡಿಸ್ತು. ಇನ್ನು ಜಾಣನು ಕೂಡ ಸ್ವಲ್ಪ ಹೊತ್ತು ಆರಾಮಾಗಿದ್ದರು, ಏನು ಕೂಡ ಕಿರಿಕಿರಿ ಮಾಡಲಿಲ್ಲ. ಒಂದು ಸ್ವಲ್ಪ ಫೋಟೋಸ್ನೆಲ್ಲ ತೊಗೊಂಡು ಹಾಗೆ ವೀಡಿಯೋಸ್ನೆಲ್ಲ ತೊಗೊಂಡ್ವಾ. ಅದಾದಮೇಲೆ ಕಿರಿಕಿರಿ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಕಿರಿಕಿರಿ ಅಂದರೆ ಏನು ಗೊತ್ತಾ, ಆ ಪೇಪರ್ ಕತ್ತತ್ರ ಇತ್ತಲ್ವ, ಅದನ್ನು ತಿನ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ನಾವು ನೋಡಿಕೊಂಡೇ ಇಲ್ಲ, ಅದು ಸೀದಾ ಬಾಯಲ್ಲಿ ಹೋಗ್ತಾ ಇದೆ. ಏನಿದು ಒದ್ದೆ ಆಗಿದೆ ಅಂತೇಳಿ ನೋಡಿದ್ರೆ ಬಾಯಿಗೆ ಹೋಗ್ಬಿಡುತ್ತೆ ಪೇಪರು. ಹಾಗಾಗಿ ಜಾಸ್ತಿ ಓದ್ ಬೇಡ, ಪಟ ಅಂತ ತೆಗೆದುಬಿಡೋಣ, ಇಲ್ಲಾಂದರೆ ಪೇಪರೆಲ್ಲ ತಿನ್ಕೊಂಡು ಬಿಡ್ತಾರೆ ಅಂತೇಳಿ ಅಪ್ಪು ಫೋಟೋಶೂಟ್ ಎಲ್ಲ ಬೇಗನೆ ಮುಗಿಸ್ತಾ ಇದ್ದಾರೆ. ನಾವು ಸ್ವಲ್ಪ ನಿಧಾನ ಫೋಟೋಶೂಟ್ ಮಾಡೋಣ ಅಂದ್ಕೊಂಡಿದ್ದು, ಯಾಕಂದರೆ ಕೃಷ್ಣಣ್ಣ ಇನ್ನೂ ಬಂದಿರಲಿಲ್ಲ, ಅವರು ಬರಲಿ ಚೆನ್ನಾಗಿರುತ್ತೆ, ಅವ್ರು ಬಂದಮೇಲೆಲ್ಲ ಒಟ್ಟಿಗೆ ಮಾಡೋಣ ಅಂತ. ಆದರೆ ಜಾಣು ಪೇಪರ್ ತಿನ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರಲ್ಲ, ಇನ್ನು ಸರಿ ಹೋಗೋದಿಲ್ಲ, ಒಂದು ಫೋಟೋನೂ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅರ್ಪಿತ್ ಅವ್ರು ಅಟ್ಲೀಸ್ಟ್ ಸ್ವಲ್ಪನಾದರೂ ತೆಗಿತಾ ಇರಿ, ಬಂದಮೇಲೆ ಇನ್ನೊಂದ್ಸಲ ನೋಡ್ಕೊಳ್ಳೋಣ ಅಂತ ಹೇಳಿದ್ರೆ ಸರಿ ಅಂದ್ಬಿಟ್ಟು ಸ್ವಲ್ಪ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು, ಸ್ವಲ್ಪ ಏನು ಪೂರ್ತಿನೇ ಮುಗ್ದೋಗ್ಬಿಟ್ಟಿತ್ತು. ಇನ್ನು ಅಪ್ಪು ನೀನು ಕೂಡ ಕೂರಿಸ್ಕೋ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೂರಿಸಿದ್ದಾರೆ ನೋಡಿ. ಕುತ್ಕೊಳ್ಳುವಾಗಲೂ ಅಷ್ಟೇ ಕೈನ ಸೀದಾ ಬಾಯಲ್ಗಡೆ ಹಾಕೊಳ್ಳೋದು ನೋಡಿ. ಅದು ಮಾಮೂಲಿ, 3 ತಿಂಗಳಾದಮೇಲೆ ಮಕ್ಕಳು ಮಾಮೂಲಿಯ ಕೈನ ಬಾಯಲ್ಲಿ ಇಡ್ತಾರೆ, ಅದೇನು ಮಾಡಲಿಕ್ಕಾಗಲ್ಲ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಇನ್ನಾಯಿತು ಇವತ್ತಿನ ಫೋಟೋಶೂಟು ಯಾವ ಥರ ಇದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ, ಚೆನ್ನಾಗಿದೆಯಾ ಅಂತೇಳಿ. ಇನ್ನು ಬ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅನ್ಕೋತೀನಿ. ಪೂರ್ತಿಯಾಗಿ ಬ್ಲಾಗ್ನ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಇನ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ನೋಡಿ ಅವ್ರ ಮಾಮ ಬಂದಮೇಲೆ ಎಷ್ಟು ಖುಷಿ ಆಗ್ಬಿಡ್ತು, ಎಷ್ಟು ಖುಷಿಯಾಗಿ ನಗ್ತಿದ್ದಾರೆ ಅಂತ. ಫೋಟೋಶೂಟ್ ಮಾಡಬೇಕಾದ್ರೆ ಇಷ್ಟೊಂದು ಖುಷಿ ಇದ್ದಿದ್ರೆ ಇನ್ನೂ ಒಂಚೂರು ಫೋಟೋಸ್ ಚೆನ್ನಾಗಿ ಬರ್ತಾಯಿತ್ತು.